Colgate Swarnaved Shakti, Kannada Kotyadipati, co-presented by V Care ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Advanced Aloe Vera Hair Oil ಮತ್ತು Fox. ಹೇ ಕರ್ನಾಟಕ, ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ, ಹೇಗಿದ್ದೀರಿ? ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಪ್ಪ. ಅಂದು ಇಂದು ಎಂದೆಂದು ಕೆಲವು ಸಿನಿಮಾ ಹಾಡುಗಳು ಸ್ಫೂರ್ತಿ ಗೀತೆಗಳಾಗಿ ಉಳಿದ್ಬಿಟ್ಟಿದೆ. ಆ ಹಾಡುಗಳು ನಾವು ಕುಗ್ಗಿದಾಗಲ್ಲ ಬಡದು ಎಬ್ಬಿಸ್ತವೆ. ಆಗಲ್ಲಪ್ಪ ಅಂತ ಸೋತು ಕೂತಾಗ ಆಗದು ಎಂದು ಟಡಂಗ್ ಟಡಂಗ್, ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ನಿರಾಸೆ ಕವಿದಾಗ ಏನಾಗಲಿ ಮುಂದೆ ಸಾಗುನಿ. ಎಸ್, ಅತಿ ಆಸೆ ಮುಟ್ಟಿದಾಗ ತುತ್ತು ಅನ್ನ ತಿನ್ನೋಕೆ. ಎಸ್, ದುರಾಸೆ ಇಣುಕಿದಾಗ ಬಾನಿಗೊಂದು ಎಲ್ಲೈ. ಸೋಮಾರಿಯಾದಾಗ ತೂಕಡಿಸಿ ತೂಕಡಿಸಿ. ಎಕ್ಸಾಕ್ಟ್ಲಿ. ಹೀಗೆ ಅಸಮಾನತೆ ತಲೆ ಎತ್ತಿದಾಗ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇ. ರೈಟ್. ಈ ಹಾಡುಗಳು ಎಚ್ಚರಿಸಿವೆ, ಸ್ಫೂರ್ತಿ ತುಂಬಿವೆ, ಕೈ ಹಿಡಿದು ನಮ್ಮನ್ನ ನಡೆಸಿವೆ. ನಾನು, ನೀವು, ಇಲ್ಲಿರೋ ಪ್ರತಿಯೊಬ್ಬರು ಸೇರಿ ನಾವು ಕಟ್ಟಿರುವ ಇನ್ನೊಂದು ಗೆಲುವಿನ ಹಾಡೆ ಕನ್ನಡದ ಕೋಟ್ಯಾಧಿಪತಿ. ಇಲ್ಲಿ ಅರಿವೆ ಪಲ್ಲವಿ, ಕನಸೆ ಅನುಪಲ್ಲವಿ. ಆ ಕನಸು ನನಸಾಗೋದೆ ಈ ಹಾಡಿನ ಚರಣ. ಈ ಹಾಡಿನ ಯಶಸ್ಸಿಗೆ ನೀವೆಲ್ಲರೂ ಕಾರಣ ಆಗ್ತೀರಿ. ಬನ್ನಿ ಮತ್ತೊಮ್ಮೆ ಹಾಡೋಣ. ನಾನು ನಿಮ್ಮ ಗೆಳೆಯ ರಮೇಶ್ ಆರ್ವನ್. ನಿನ್ನೆಯ ಬಾಕಿ ಉಳಿದ ಆಟವನ್ನ ಆಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಫಲಿತಾ. ಪ್ಲೀಸ್ ವೆಲ್ಕಮ್ ಫಲಿತಾ, ಪ್ಲೀಸ್ ವೆಲ್ಕಮ್. ಸೊ ಹೌ ಆರ್ ಯು ಫೀಲಿಂಗ್ ಟುಡೇ? ಖುಷಿ ಆಗ್ತಿದೆ. ಆಲ್ ಸೆಟ್? ಎಸ್ ಎಸ್. ನೆನ್ನೆ ರಾತ್ರಿ ಹೊಸ ಬುಕ್ ಮುಗಿಸಿದ್ರಾ? ಇಲ್ಲ, ಟೆನ್ಷನ್ ಆಗ್ತಿದೆ. ಓಕೆ, ಬನ್ನಿ 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 ಪ್ಲೀಸ್. ರೈಟ್, ವಿ ಆಲ್ ನೋ ಮಿಸ್ ಫಲಿತಾ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ನಿನ್ನೆ 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಟ್ಟು 80,000 ರೂಪಾಯಿಗಳನ್ನ ಗೆದ್ದಿದ್ದಾರೆ. ಕೋಟಿ ಗೆಲ್ಲಕ್ಕೆ ಇನ್ನೂ 7 ಪ್ರಶ್ನೆಗಳು ಬಾಕಿ ಇದೆ. ಸಾಥ್ ಕೊಡಕ್ಕೆ 2 ಲೈಫ್ ಲೈನ್ಸ್ ಇದೆ. ನೋಡೋಣ ಫಲಿತಾ ಅವ್ರು ಹೇಗೆ ಮುಂದುವರಿತಾರೆ ಅಂತ. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಹೇಗೆ ಅನಿಸ್ತು ನೆನ್ನೆ ಆಟ? ನಿಮ್ಮ ಮಗಳು ಆಡಿದ ರೀತಿ ಚೆನ್ನಾಗಿದೆ ಸರ್, ಖುಷಿಯಾಗಿರ್ತಿದೆ. ಆಟ ಮುಂದುವರ್ಸೋಣ ಸರ್. ರೈಟ್. ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೆ ಇಷ್ಟವಾದ ಸ್ಫೂರ್ತಿ ಗೀತೆ ಯಾವ್ದಾರು ಇದೆಯಾ? ನನಗೆ ಸ್ಫೂರ್ತಿ ತುಂಬೋ ಒಂದು ಗೀತೆ ಅಂದರೆ ನನ್ನ ಲೈಫ್ ಮೋಟೋನ ರಿಫ್ಲೆಕ್ಟ್ ಮಾಡುತ್ತೆ ಈ ಹಾಡು. ನಗು ಎಲ್ಲಿದೆ ಮಂಜಿನ ಬಿಂದು, ನಗು ಎಲ್ಲಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ನಗು ಎಂದಿದೆ ಮಂಜಿನ ಬಿಂದು. ವೆರಿ ನೈಸ್. ನಗನಗ್ತಾ ಶುರು ಮಾಡೋಣ. 1,60,000 ರೂಪಾಯಿಗಳನ್ನ ನೀಡುವ 9ನೇ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಸಂಸತ್ತಿನ 2 ಮನೆಗಳು ಅನುಮೋದಿಸಿರುವ ಮಸೂದೆ ಕಾನೂನಾಗಿ ಜಾರಿಗೊಳ್ಳುವ ಮೊದಲು ಯಾರ ಅಂಗೀಕಾರ ಪಡೆಯಬೇಕು? Whose assent is required before a bill passed by both houses of the parliament can become a law? ನಿಮಗೆ ಆಪ್ಷನ್ಸ್: ಎ ಸಭಾಪತಿ, ಬಿ ರಾಷ್ಟ್ರಪತಿ, ಸಿ ಮುಖ್ಯ ನ್ಯಾಯಮೂರ್ತಿ, ಡಿ ಪ್ರಧಾನಮಂತ್ರಿ. ಸರ್, ಇದು ಬಿ ಪ್ರೆಸಿಡೆಂಟ್, ರಾಷ್ಟ್ರಪತಿ ಲಾಕ್ ಮಾಡಿ. ಕಡೆ ಉತ್ತರನ? ಲಾಕ್ ಬಿ ರಾಷ್ಟ್ರಪತಿ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ₹1,60,000 ರೂಪಾಯಿಗಳನ್ನ ಗೆದ್ದಿದ್ದೀರಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಯಾವುದೇ ಒಂದು ಬಿಲ್ಲು
ಸಂಸತ್ತಿನ ಎರಡೂ ಮನೆಗಳು ಪಾಸ್ ಮಾಡಿದ್ಮೇಲೆ ರಾಷ್ಟ್ರಪತಿಗಳು ಯಾವತ್ತು ಸೈನ್ ಮಾಡ್ತಾರೋ ಆ ಡೇಟ್ ಇಂದ ಅದು ಲಾ ಆಗುತ್ತೆ. ಹಾಗಾಗಿ ನಿಮ್ಮ ಉತ್ತರ ಸರಿ ಆಯ್ತು. 10ನೇ ಪ್ರಶ್ನೆಗೆ ಹೋಗೋಣ. ಇದು ನಿಮ್ಮನ್ನ 2ನೇ ಜಗಳಿಕಟ್ಟೆ ಕರ್ಕೊಂಡು ಹೋಗುತ್ತೆ. ಆ ಪ್ರಶ್ನೆ ಇದವು. ಇಲ್ಲಿನ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಯಾವುದು ವಿಶ್ವದ ಸೃಷ್ಟಿಯ ಕುರಿತಾಗಿದೆ? ವಿಚ್ ಆಫ್ ದೀಸ್ ಥಿಯರೀಸ್ ಇಸ್ ರಿಲೇಟೆಡ್ ಟು ದ ಆರಿಜಿನ್ ಆಫ್ ದ ಯೂನಿವರ್ಸ್? ನಿಮ್ಮಿರ ಆಪ್ಷನ್: ಎ ವಿಕಾಸವಾದ ಸಿದ್ಧಾಂತ, ಬಿ ಪ್ಲಾಂಕ್ನ ಕ್ವಾಂಟಮ್ ಸಿದ್ಧಾಂತ, ಸಿ ಮಹಾಸ್ಫೋಟ ಸಿದ್ಧಾಂತ, ಡಿ ಸಹಬಾಳ್ವೆ ಸಿದ್ಧಾಂತ. ಆಪ್ಷನ್ ಎ ಥಿಯರಿ ಆಫ್ ಎವಲ್ಯೂಷನ್, ಬಿ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ, ಸಿ ಬಿಗ್ ಬ್ಯಾಂಗ್ ಥಿಯರಿ, ಡಿ coexistence theory. Which of these theories is related to the origin of the universe? Sir, it is C, Big Bang Theory, Mahaspota Siddhanta. Lock madla? Lock ಮಾಡಿ. ಕಡೆ ಉತ್ತರ. ಕಡೆ ಉತ್ತರ. Lock C, Mahaspota Siddhanta, the Big Bang Theory, please. You sure? Very. Very. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸುಮಾರು 13.5 ಬಿಲಿಯನ್ ವರ್ಷಗಳ ಹಿಂದೆ ಒಂದು ದೊಡ್ಡ ಸ್ಫೋಟ ಆಯಿತು. ಆ ಸ್ಫೋಟದಿಂದ ನಾವು ನೋಡ್ತಿರುವಂಥ ಎಲ್ಲ ಪ್ರಪಂಚನೂ, ಎಲ್ಲ ಯೂನಿವರ್ಸು ಶುರು ಆಯಿತು ಅಂತ ನಂಬ್ತೀವಿ. ದಟ್ ಇಸ್ ದ ಬಿಗ್ ಬ್ಯಾಂಗ್ ಥಿಯರಿ. ಅದನ್ನ ಜಾರ್ಜ್ ಲೆಮೇಥರ್ ಅನ್ನೋರು ಮೊದಲ ಬಾರಿಗೆ ಅದನ್ನ ಪ್ರಪೋಸ್ ಮಾಡಿದ್ರು. ನಿಮ್ಮ ಉತ್ತರ ಸರಿ ಆಯಿತು. ದೇಸೆ ಆವಾಗ ಸ್ಫೋಟಗೊಂಡ ಆ ಯೂನಿವರ್ಸ್ ಈಗಲೂ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ ಅಂತ. ಅದಕ್ಕೆ ಒಳ್ಳೆ ಸಿಮಿಲಾರಿಟಿ ಕೊಡ್ತಾರೆ. ಒಂದು ಬಲೂನ್ ಇದೆ. ಆ ಬಲೂನ್ ಮೇಲೆಲ್ಲ ನೀವು ಏನೇನೋ ಸ್ಟಾರ್ ಥರ ಬರೆದ್ರೆ ಊದ್ತಾ ಇದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತಲ್ಲ, ಆ ಥರ ಯೂನಿವರ್ಸ್ ಈಗಲೂ ಇರುವಂಥ ಎಲ್ಲ ನಕ್ಷತ್ರಗಳು ಎಲ್ಲ ಗ್ಯಾಲಾಕ್ಸೀಸು ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ಹೇಳ್ತಾರೆ. ನಿಮ್ಮ ಉತ್ತರ ಸರಿ ಆಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು 11ನೇ ಪ್ರಶ್ನೆ. ನೀವು 2ನೇ ಜಗಳಿಕಟ್ಟೆ ಸೇರಿದಿರಾ. ಮಿನಿಮಮ್ ಗ್ಯಾರಂಟಿಯಾಗಿ 3,20,000 ರೂಪಾಯಿ ನಿಮ್ದಾಗುತ್ತೆ. ಈ ವಾರದ ಮೊದಲನೇ ಚೆಕ್ಕನ್ನು ಸೈನ್ ಮಾಡುವಂಥ ಹೊತ್ತು. ನಿಮ್ಮ ಮೇಲೆ ಭರವಸೆ ಇಟ್ಟು ನೀವು ಕೊಟ್ಟಂಥ ಉತ್ತರ ಸರಿಯಾಯಿತು. ಕಂಗ್ರಾಚುಲೇಷನ್ಸ್. 3,20,000 ರೂಪಾಯಿಗಳನ್ನ ಗೆದ್ದಿದ್ರಿ. ನಿನ್ನೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಇದ್ರ ಬಗ್ಗೆ ಎಲ್ಲ ನನ್ನ ತಕರಾರಿದೆ ಅಂತಾನು ಹೇಳ್ತಾ ಇದ್ರಿ. ಕ್ಯಾಲಿಫೋರ್ನಿಯಾಗೆ ನೀವು ಹೋಗಿದ್ರಂತೆ, ಯಾವುದೋ ಯೂತ್ ಲೀಡರ್ಶಿಪ್ ಕ್ಯಾಂಪ್ ಮಾಡಿದ್ರಂತೆ. ಏನು ಅನುಭವ ಅದು? ಸರ್, ಇದು ನನ್ನ ಲೈಫ್ನ ಬದಲಾಯಿಸಿದಂತಹ ಒಂದು ಅನುಭವ. ನಾನು ಫಸ್ಟ್ PUCಯಲ್ಲಿ ಇರಬೇಕಾದ್ರೆ 10th ಸ್ಟ್ಯಾಂಡರ್ಡಲ್ಲಿ 90% ತೆಗೆದಿದ್ದೆ ಅಂತ ಮೆರಿಟ್ ಬೇಸ್ ಮೇಲೆ ಹೀಗೆ ಯಾರು ಯಂಗ್ ಅಚೀವರ್ಸ್ ಇದ್ದಾರೆ ಅವರನ್ನ ನಮ್ಮ ಶಾಲೆ ಕಡೆಯಿಂದ ಎಲ್ಲ ಫುಲ್ ಸ್ಪಾನ್ಸರ್ ಮಾಡಿ ಕಳಿಸಿದ್ರು. ಇದು ಆಂಟನಿ ರಾಬಿನ್ಸ್ ಫೌಂಡೇಶನ್ ಅವ್ರ ಕಡೆಯಿಂದ ವರ್ಷಕ್ಕೆ 2-3 ಬಾರಿ ನಡೆಸ್ತಾರೆ ಬೇರೆ ಬೇರೆ ದೇಶಗಳಲ್ಲಿ. ನಾನು ಹೋದಾಗ ಕ್ಯಾಲಿಫೋರ್ನಿಯಾ, ಸ್ಯಾನ್ ಡಿಯೇಗೋ USA ಅಲ್ಲಿ ನಡೆಸಿದ್ರು. ಇಲ್ಲಿ ವರ್ಲ್ಡ್ ಓವರ್ ಅಂದರೆ ಪ್ರಪಂಚದಿಂದ ಎಲ್ಲ ಕಡೆಯಿಂದ ಟೀನೇಜರ್ಸ್ ಬರ್ತಾರೆ. ಬರೀ 13 ವಯಸ್ಸಿಂದ 18-19 ವಯಸ್ಸುವರೆಗೂ ಅಷ್ಟೇ. ಅವರ ಸಾಧನೆಗಳೇನೇನಿದೆ ಹಂಚ್ಕೊಳ್ಳೋದಕ್ಕೆ ಬರ್ತಾರೆ. ನಾನು ಅಲ್ಲಿಗೆ ಹೋದಾಗ ನಂದು ಮೆರಿಟ್ ಅಂದರೆ ಓದೋದು ಬಿಟ್ಟು ಬೇರೆ ಏನು ಸಾಧನೆ ಅಷ್ಟಿರಲಿಲ್ಲ. ಭಾರತದಲ್ಲಿ ಅಷ್ಟೇ ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾರೆ. ಆದ್ದರಿಂದ ಓಕೆ, ನಂದು ಸಾಧನೆ ಅಷ್ಟು ಮಾತ್ರ ಇತ್ತು. ಆದರೆ ಬೇರೆ ಬೇರೆ ದೇಶದಿಂದ ಬಂದವರೆಲ್ಲ ಎಷ್ಟು ಅಚೀವ್ ಮಾಡಿದ್ದಾರೆ ಅವ್ರು ಯಂಗ್ ಏಜಲ್ಲಿ. ಅವ್ರ ಬಿಸ್ನೆಸಸ್ನ ರನ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಪ್ರಾಫಿಟಬಲ್ ಬಿಸ್ನೆಸಸ್ನ ರನ್ ಮಾಡ್ತಿದ್ರು. ಅವರಿಂದ ತುಂಬ ಪ್ರೋತ್ಸಾಹ ಪಡ್ಕೊಂಡೆ ನಾನು ಅಲ್ಲಿ ಹೋಗಿ ಅರ್ಥ ಆಗಿದ್ದು ವಯಸ್ಸು ಒಂದು ನಂಬರ್ ಅಷ್ಟೇ. ಅದರಿಂದ ನಾವು ಏನು ಸಾಧಿಸ್ಬೋದು ಅದಕ್ಕೆ ಮ್ಯಾಚ್ ಆಗಲ್ಲ ಅಂತ ನನಗೆ ಯಾವತ್ತು ಅರ್ಥ ಆಯಿತು ಅಲ್ಲಿಂದ. ಎಕ್ಸಲೆಂಟ್. ನೀವು ಹೇಳಿದ್ದಲ್ಲಿ ವಯಸ್ಸು ಒಂದು ನಂಬರ್ ಅಷ್ಟೇ ಅಂತ ಹೇಳಿದ್ರು. ಥ್ಯಾಂಕ್ ಯು. ರೈಟ್, ಲವ್ಲಿ. 2 ಲೈಫ್ ಲೈನ್ಸ್ ಹಾಗೆ ಉಳಿದಿದೆ. 3,20,000 ರೂಪಾಯಿಗಳನ್ನ ಗೆದ್ದಿದ್ರಿ. ಇನ್ನು ಉಳಿದಿರೋದು 5 ಪ್ರಶ್ನೆಗಳು. ರೈಟ್, ಯು ಡೂಯಿಂಗ್ ವೆಲ್. 11ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 6,40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಮೈಕೆಲ್ ಫೆಲ್ಪ್ಸ್ ಇಲ್ಲಿನ ಯಾವ ಕ್ರೀಡೆಯಲ್ಲಿ 23 ಒಲಿಂಪಿಕ್ ಸ್ವರ್ಣ ಪದಕಗಳನ್ನು ಗೆದ್ದಿದ್ದಾರೆ? ಇನ್ ವಿಚ್ ಸ್ಪೋರ್ಟ್ ಡಿಡ್ ಮೈಕೆಲ್ ಫೆಲ್ಪ್ಸ್ ವಿನ್ 23 ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್? ನಿಮ್ಮಿರೋ ಆಪ್ಷನ್ಸ್: ಎ ಬ್ಯಾಡ್ಮಿಂಟನ್, ಬಿ ಗಾಲ್ಫ್, ಸಿ
ಈಜು. ಡಿ ಸೈಕ್ಲಿಂಗ್. ಕಾಲದ ಪರಿಮಿತಿ ಇಲ್ಲ, ಯೋಚನೆ ಮಾಡಿ ಹೇಳಿ. ಮೈಕಲ್ ಫೆಲ್ಪ್ಸ್ 23 ಗೋಲ್ಡ್ ಮೆಡಲ್ಸ್ನ ಒಲಿಂಪಿಕ್ಸ್ ಅಲ್ಲಿ ಗೆದ್ದಂತ ಕ್ರೀಡೆ ಯಾವುದು? ಯು ಹ್ಯಾವ್ ಎನಿ ಐಡಿಯಾ? ಸರ್, ಹೆಸರು ಕೇಳಿದ್ದೀನಿ. ನನಗೆ 2 ಚಾಯ್ಸಸ್ ಮಧ್ಯೆ ಕನ್ಫ್ಯೂಷನ್ ಇದೆ, ಬಟ್ ಯಾವ ಲೈಫ್ ಲೈನ್ ಯೂಸ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ನಮ್ಮ ಹತ್ರ ಇರೋದು ಫೋನ್ ಆಫ್ ಫ್ರೆಂಡ್ ಮತ್ತು ಟೇಕ್ 2 ಇನ್ ಕೇಸ್ ನಿಮಗೆ ಬೇಕು ಅಂತಿದ್ರೆ. ಟೇಕ್ 2 ಯೂಸ್ ಮಾಡಿದ್ರೆ ಇನ್ನೊಂದು ಲೈಫ್ ಲೈನ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ? ಟೇಕ್ 2 ಯೂಸ್ ಮಾಡಿದ್ರೆ ಈ 4ಅಲ್ಲಿ 2 ಸಲ ನೀವು ಉತ್ತರ ಕೊಡ್ಬೋದು. ತದನಂತರ ಬೇರೆ ಲೈಫ್ ಲೈನ್ ಯೂಸ್ ಮಾಡ್ಲಿಕ್ಕಾಗಲ್ಲ. ಮಾಡ್ಬೋದು. ಇನ್ನೊಂದು ಫೋನ್ ಆಫ್ ಫ್ರೆಂಡ್ ಇದೆಯಲ್ಲ. ಟೇಕ್ 2 ಅಲ್ಲಿ ನೀವು ಟೇಕ್ 2 ತಗೊಂಡು ಈಗ 2 ಆಯ್ಕೆಗಳು ಮಾಡ್ತೀರಿ, ಒಂದು ಉತ್ತರ ಕೊಡ್ತೀರಿ, ಆ ಉತ್ತರ ತಪ್ಪಾಯಿತು, ಇನ್ನೊಂದು ಉತ್ತರ ಉಳಿದಿದೆ, ಅದರ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್, ಅಲ್ಲಿ ಫೋನ್ ಆಫ್ ಫ್ರೆಂಡ್ ಮಾಡೋಕ್ಕಾಗಲ್ಲ. ಈ ಲೈಫ್ ಲೈನ್ ಮತ್ತೆ ಯೂಸ್ ಮಾಡ್ಬೋದು, ಇನ್ನೊಂದು ಪ್ರಶ್ನೆಗೆ ಉಳಿದಿರುವಂಥ 4 ಪ್ರಶ್ನೆಗೆ ಯೂಸ್ ಮಾಡ್ಬೋದು. ಬಟ್ ಈ ಟೈಮಲ್ಲಿ ನೀವು ಟೇಕ್ 2 ತೊಗೊಂಡ್ರೆ ನಿಮ್ಗೇನು ರಿಸ್ಕ್ ಇಲ್ಲ, ಬಿಕಾಸ್ 640 ಇದ್ದೀರಾ ನೀವು. ಗೆದ್ರೆ 640, ಕ್ವಿಟ್ ಮಾಡಿದ್ರೆ 320. ಟೇಕ್ 2 ತೊಗೊಂಡಾಗ ಕ್ವಿಟ್ ಮಾಡೋಕ್ಕಾಗಲ್ಲ. ಆಗ ಈ ಹಂತದಲ್ಲಿ ಅಥವಾ ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡ್ಬೋದು. ಫೋನ್ ಆಫ್ ಫ್ರೆಂಡ್ ಏನೋ ಒಂದು ಆಪ್ಷನ್ ಕೊಡ್ತಾರೆ, ಅದಾದ ನಂತರ ಫೋನ್ ಆಫ್ ಫ್ರೆಂಡಿಂದ ನೀವು ಟೇಕ್ 2 ಹೋಗ್ಬೋದು, ಅದೇ ಪ್ರಶ್ನೆಗೆ ಹೋಗ್ಬೋದು ನೀವು. ಆಯ್ಕೆ ನಿಮಗೆ ಬಿಟ್ಟಿದ್ದು, ನಾನು ರೂಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಫೋನ್ ಆಫ್ ಫ್ರೆಂಡ್ಗೆ ಹೋಗ್ಬೋದು, ಅವ್ರು ಯಾವುದೋ ಒಂದು ಉತ್ತರ ಕೊಟ್ಟರೆ ಅದ್ರ ಬಗ್ಗೆ ಮತ್ತೆ ನಿಮಗೆ ಕನ್ಫ್ಯೂಷನ್ ಇದ್ದರೆ ಮತ್ತೆ ನೀವು ಟೇಕ್ 2 ಹೋಗ್ಬೋದು. ಬಟ್ ಟೇಕ್ 2 ಯೂಸ್ ಮಾಡಬೇಕು ಅಂದರೆ 2 ನಿಖರವಾಗಿ ಇದೆರಡಲ್ಲಿ ಒಂದು ನಿಮ್ಗೆ ಗೊತ್ತಿದ್ರೆ ಮಾತ್ರ ಟೇಕ್ 2 ಹೋಗಿ. ಅಲ್ಲಿ ನೀವು ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡೋಕ್ಕಾಗಲ್ಲ. ಮೈಕಲ್ ಫೆಲ್ಪ್ಸ್ ಇಲ್ಲಿನ ಯಾವ ಕ್ರೀಡೆಯಲ್ಲಿ 23 ಒಲಿಂಪಿಕ್ ಸ್ವರ್ಣ ಪದಕಗಳನ್ನು ಗೆದ್ದಿದ್ದಾರೆ? ಬ್ಯಾಡ್ಮಿಂಟನ್, ಗಾಲ್ಫ್, ಈಜು, ಸೈಕ್ಲಿಂಗ್. ನನಗೆ ಗೊತ್ತಿದ್ದು ಸ್ವಿಮ್ಮಿಂಗ್ ಅಥವಾ ಸೈಕ್ಲಿಂಗ್. ಸ್ಟ್ರಾಂಗ್ ಆಗಿ ಇವೆರಡರಲ್ಲಿ ಒಂದು ಆನ್ಸರ್ ಅನ್ನಿಸ್ತಿದೆ. ಫೋನ್ ಆಫ್ ಫ್ರೆಂಡ್ ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟ ಆಗ್ತಾ ಇಲ್ಲ. ನಾಟ್ ಬ್ಯಾಡ್ಮಿಂಟನ್ ಅಂತ ಸಂಬಂಧಪಟ್ಟಿದ್ದ ಮೈಕಲ್ ಫೆಲ್ಪ್ಸ್ ಹೆಸರು ಕೇಳಿದ ಜ್ಞಾಪಕ ಇಲ್ಲ. ಗಾಲ್ಫ್ ಕೂಡ ಇಲ್ಲ, ಗಾಲ್ಫ್ ಅಲ್ಲ. ಸ್ವಿಮ್ಮಿಂಗ್ ಆ್ಯಂಡ್ ಸೈಕ್ಲಿಂಗ್. ಸೈಕ್ಲಿಂಗ್. ಏನು ಮಾಡ್ತೀರಿ? ಸರ್, ಫೋನ್ ಆಫ್ ಫ್ರೆಂಡ್. ಫೋನ್ ಆಫ್ ಫ್ರೆಂಡ್. ಓಕೆ ದೇವ್ರು, ಆಕ್ಟಿವೇಟ್ ಫೋನ್ ಆಫ್ ಫ್ರೆಂಡ್ ಪ್ಲೀಸ್. ಎಸ್, ಫೋನ್ ಆಫ್ ಫ್ರೆಂಡ್ ಆಕ್ಟಿವೇಟ್ ಆಗಿದೆ. ನಮ್ಮ ಫಲಿತಾ ಅವರ ಆಪ್ತರ ಲಿಸ್ಟ್ ಇಲ್ಲಿದೆ. ಜೀವಿತಾ, ಮೋಹಿತ್ ಮತ್ತು ಸುಶಾಂತ್, ಮೂವರು ಬೆಂಗಳೂರವರು. ಏನೇನು ಮಾಡ್ತಾರೆ ಇವರು? ಸರ್, ಜೀವಿತಾ HR ಆಗಿ ವರ್ಕ್ ಮಾಡ್ತಿದ್ದಾಳೆ, ನನ್ನ ಕಸಿನ್ನ. ಮೋಹಿತ್ ನನ್ನ ಫ್ರೆಂಡ್, ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಫಂಡ್ನ ಆಂಟ್ರಪ್ರಿನರ್ ರನ್ ಮಾಡ್ತಿದ್ದಾನೆ. ಆ್ಯಂಡ್ ಸುಶಾಂತ್ ನನ್ನ ಕ್ಲಾಸ್ಮೇಟ್, ನನ್ನ BA LLB ಓದಬೇಕಾದ್ರೆ. ಸೊ ಹೀಸ್ ಅ ಪ್ರಾಕ್ಟಿಸಿಂಗ್ ಲಾಯರ್. ಪ್ರಾಕ್ಟಿಸಿಂಗ್ ಲಾಯರ್. ಹೂ ಇಸ್ ದ ರೈಟ್ ಗೈ ಆರ್ ರೈಟ್ ಪರ್ಸನ್ ಫಾರ್ ದಿಸ್? ಸೊ ಇವ್ರು ಮೂವರಲ್ಲಿ ಸ್ಪೋರ್ಟ್ಸ್ ಫಾಲೋ ಮಾಡೋದು ಅಂದರೆ ಮೋಹಿತ್. ಸೊ ಮೋಹಿತ್ ಅವ್ರು ಫೋನ್ ಮಾಡೋಣ. ಓಕೆ ದೇವ್ರು, ಗೆಟ್ ಅಸ್ ಮಿಸ್ಟರ್ ಮೋಹಿತ್ ಆನ್ ಲೈನ್ ಪ್ಲೀಸ್. Hello. Hi Mohit. Hi. I am Ramesh Arvind calling from Kannadada Kotyadipati. Oh, hello Ramesh sir. How are you? Pleased to be speaking to you. Thank you so much. Thank you so much. Mohit. Yes Ramesh sir. ನಿಮ್ಮ ಫ್ರೆಂಡ್ ಫಲಿತಾ ಅವರು ಹೇಳ್ತಿದ್ದಾರೆ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದೋ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಂತ. Yes, correct. So I've been running startup since last year. Okay. Yes. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಬಹಳಷ್ಟು ಸುದ್ದಿಗಳು ಕೇಳ್ತಾ ಇದೀವಿ. I'm sorry, I'm just too excited to be speaking to you right now, so I'm unable to form sentences. Fine, just relax. Now ಫಲಿತಾ ಅವರು she needs your help. Okay. ಆಗ್ಲೇ 3,20,000 ರೂಪಾಯಿ ಗೆದ್ದಿದ್ದಾರೆ. 6,40,000 ರೂಪಾಯಿ ಗೆಲ್ಲೋದು ನಿಮ್ ಕೈಯಲ್ಲಿದೆ. Okay. Okay, now over to both of you. ಜೊತೆಗೆ you have 30 seconds between both of you. Over to you, ma'am. Mohit, tell me, can you hear me? Yes, I can hear. Okay, so Michael Phelps won 23 Olympic gold medals in which sport? Michael Phelps. Is one of the options was swimming? Yes. He won in swimming. Okay. Thank you so much. Yeah. All the best. Thank you. ನಿಮ್ಮ ಉತ್ತರ ಏನು? Rock swimming.
ಲಾಕ್ ಮಾಡ್ಲಾ? ಎಸ್ ಸರ್. ಕಡೆ ಉತ್ತರನ? ಹಾ. ಓಕೆ, ಲಾಕ್ ಸಿ ಈಜು, ಸ್ವಿಮ್ಮಿಂಗ್ ಪ್ಲೇಸ್. ಅಲ್ಲಿ ನಿಮ್ಮ ಫಾದರು ಒಂದೊಂದ್ಸಲ ಆಯ್ಕೆ ಗಾಲ್ಫ್ ಅಂದಾಗಲ್ಲ ಅನ್ನೋರು, ಮತ್ತೆ ನೀವು ಸೈಕ್ಲಿಂಗ್ ಅಂದವ್ರು ಅಂತ ಕಣ್ಣು ಮುಚ್ತಾ ಇರೋರು, ರಿಯಾಕ್ಷನ್ ಮಾಡೋರು. ನಿಮ್ಮ ಫ್ರೆಂಡ್ಗೆ ನೀವು ಫೋನ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ ನೀವು ಆಪ್ಷನ್ ಕೊಡ್ಲಿಲ್ಲ. ಮೈಕೆಲ್ ಫೆಲ್ಪ್ಸ್ ಬೇಕಿರ್ಲಿಲ್ಲ, ಅದು ಟೈಮ್ ವೇಸ್ಟ್ ಆಗ್ತಿತ್ತು. ಓಕೆ, ಸೊ ಅವ್ರು ಈಜು ಅಂತ ಹೇಳಿದ್ರು ಅಂತ ನೀವು ಈಜು ಅಂತ ಲಾಕ್ ಮಾಡ್ಬಿಟ್ಟಿದ್ರಿ. ಹೌದು. ನೀವು ಈಜು ಅಂತ ಹೇಳಿದಾಗ ನಿಮ್ಮ ಫಾದರ್ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಹೇಗಿತ್ತು? ಸರಿಯಾದ ಉತ್ತರ ಅಂತಿತ್ತು. ಅನ್ನಿಸ್ತಿತ್ತು ಸ್ವಿಮ್ಮಿಂಗ್ ಸೈಕ್ಲಿಂಗ್ ಎರಡರಲ್ಲಿ ಒಂದಿರ್ಬೋದು ಅಂತ. ಸೊ ಮೈಕೆಲ್ ಫೆಲ್ಪ್ಸ್ ನ ಚಿನ್ನದ ಮೀನು ಅಂತ ಕರೀತಾ ಇದ್ರು. 23 ಒಲಿಂಪಿಕ್ ಗೋಲ್ಡ್ ಮೆಡಲ್, ಕ್ಯಾನ್ ಯು ಇಮ್ಯಾಜಿನ್? ಅದರ ಜೊತೆಗೆ ಅವರು 3 ಬೆಳ್ಳಿ 2 ಕಂಚು ಪದಕಗಳನ್ನ ಗೆದ್ದು ಟೋಟಲಿ 28 ಪದಕಗಳನ್ನ ಒಲಿಂಪಿಕ್ಸ್ ಅಲ್ಲಿ ಗೆದ್ದಿದ್ದಾರೆ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ದಿ ಮ್ಯಾನ್. ವೆಲ್ ಪ್ಲೇಡ್, ವೆಲ್ ಪ್ಲೇಡ್. 11 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 6,40,000 ರೂಪಾಯಿಗಳನ್ನ ಗೆದ್ದಿದ್ದೀರಿ. ಕಂಗ್ರಾಚುಲೇಷನ್ಸ್ ಫಲಿತಾ. ಥ್ಯಾಂಕ್ ಯು. ರೈಟ್, ನಿಮಗೆ ಸೇರ್ಬೇಕಾದ 2ನೇ ಚೆಕ್ ಇದು. ಸ್ವಲ್ಪ ಹೊತ್ತು ಈ ಚೆಕ್ ನನ್ನ ಹತ್ರ ಇರಲಿ, ಯಾಕಂದ್ರೆ ಇನ್ನೂ ಹಲವು ಚೆಕ್ಗಳು ನಿಮ್ಮ ಹೆಸರಲ್ಲಿದೆ, ಒಂದೊಂದಾಗಿ ನಿಮ್ಮ ಕೈ ಸೇರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಮುಂದಿನ ಚೆಕ್ ನಿಮ್ಗೆ ನೀಡುತ್ತೆ 12,50,000 ರೂಪಾಯಿಗಳನ್ನ. ಈ ಚೆಕ್ ನಿಮ್ಮ ಕೈಗೆ ಸೇರುತ್ತಾ ನೋಡೋಣ. ಅದನ್ನ ಡಿಸೈಡ್ ಮಾಡೋದು ನಮ್ಮ ಮುಂದಿನ ಪ್ರಶ್ನೆ. ಆ ಮುಂದಿನ ಪ್ರಶ್ನೆ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಸ್ಟೇ ವಿತ್ ಅಸ್. $12,50,000 ರೂಪಾಯಿಗಳ ಪ್ರಶ್ನೆ. ಒಂದು ಲೈಫ್ ಲೈನ್ ಇದೆ. ಪ್ಲೀಸ್ ಪ್ಲೇ ಕೇರ್ಫುಲ್. ಜಾಣಯರೇ, ಶ್ರೀಮಾನ್ ಶ್ರೀಮತಿಯರೇ, ನಾಯಕ ನಾಯಕಿಯರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನಮ್ಮ ಹಾಟ್ ಶೀಟ್ ಅಲ್ಲಿ ಕೂತಿದ್ದಾರೆ ಮಿಸ್ ಫಲಿತಾ. ಆಗಲೇ 11 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು 6,40,000 ರೂಪಾಯಿಗಳನ್ನ ಗೆದ್ದಿದ್ದಾರೆ. ಉಳಿದಿರೋದಿನ್ನು ಒಂದೇ ಒಂದು ಲೈಫ್ ಲೈನ್. ಆಟ ಮುಂದುವರ್ಸೋಣ. ರೆಡಿ ಸರ್? ಆಟ ಮುಂದುವರ್ಸೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆನ ಕೇಳಬೇಕಾಗಿತ್ತು. ಒಂದು ಶಾರ್ಟ್ ಫಿಲ್ಮ್ ಆಫರ್ ಮಾಡಿದ್ರು ನನಗೆ. ಸೊ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಸೊ ಐ ಜಸ್ಟ್ ವಾಂಟೆಡ್ ಎನ್ ಅಡ್ವೈಸ್. ನಾವು ಕೇಳ್ಪಡ್ತೀವಿ ಪಬ್ಲಿಕಲ್ಲಿದ್ದು ಕಾಸ್ಟಿಂಗ್ ಕೌಚ್ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ದಟ್ಸ್ ಸೋ ಸಿಲಿ. ನಾನು ಹೇಳ್ತಿರೋದು ಕ್ಯಾಸ್ಟಿಂಗ್ ಕೌಚ್, ಅದು ಸಿನಿಮಾ ಆದ್ರಿಂದ ಕ್ಯಾಸ್ಟಿಂಗ್ ಇರೋದ್ರಿಂದ ಕ್ಯಾಸ್ಟಿಂಗ್ ಕೌಚ್ ಆಗಿದೆ ಅನ್ಸುತ್ತೆ. ಪ್ರಾಬ್ಲಿ ಟೆಲಿವಿಷನ್ ನಡೆದ್ರೆ ಟೆಲಿಕಾಸ್ಟಿಂಗ್ ಕೌಚ್ ಆಗುತ್ತೋ ಏನೋ, ಅಥವಾ ರೇಡಿಯೋ ನಡೆದ್ರೆ ಬ್ರಾಡ್ಕಾಸ್ಟಿಂಗ್ ಕೌಚ್ ಆಗುತ್ತೋ ಏನೋ. ಐ ಥಿಂಕ್ ಇಟ್ಸ್ ಅ ವೆರಿ, ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಅದು. ಯು ಕೆನಾಟ್ ಜನರಲೈಸ್ ಎನಿಥಿಂಗ್. ಎಲ್ಲ ಸಿನಿಮಾ ನಟರು ಹೀಗೆ, ಎಲ್ಲ ಲಾಯರ್ಸ್ ಹೇಳಕ್ ಆಗೋದೇ ಇಲ್ಲ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ದ ಫೀಲ್ಡ್, ಇಟ್ ಇಸ್ ದ ಇಂಡಿವಿಜುವಲ್. ಒಂದು ಮೀನ್ ಮಾರ್ಕೆಟ್ ಅಲ್ಲಿ ನೀವು ಗುಲಾಬಿ ಇಟ್ರು ಗುಲಾಬ ಹಂಗೆ ಸುಗಂಧ ಇರುತ್ತೆ. ನೀವು ಗುಲಾಬಿನ ಮೀನ ನೀವು ಡಿಸೈಡ್ ಮಾಡಬೇಕು. ನಾನ್ ಮೀನ್ ಮಾರ್ಕೆಟ್ ಇರ್ತೀನಿ, ಆದ್ರೆ ನಾನ್ ಗುಲಾಬಿ ಅಂತ ಯಾವ ಕ್ಷೇತ್ರದ ಬೇಕಾದ್ರೆ ನೀವು ಇರ್ಬೋದು. ಸೊ ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಂಬರ್ 1, ಒಂದು ಗಂಡು ಒಂದು ಹೆಣ್ಣು ಮಧ್ಯೆ ಆಕರ್ಷಣೆ ಸ್ವಾಭಾವಿಕ. ಆ ಆಕರ್ಷಣೆ 2 ಕಡೆಯಿಂದ ನಾನು ಸಮ್ಮತ ಇದ್ದಾಗ, ಒಪ್ಪಿಗೆ ಇದ್ದಾಗ ಅದು ಪ್ರೀತಿ ಆಗುತ್ತೆ, ಪ್ರೇಮ ಆಗುತ್ತೆ, ಮದುವೆ ಆಗುತ್ತೆ, ಕುಟುಂಬ ಆಗುತ್ತೆ, ಎಲ್ಲಾ ಸುಂದರವಾದ ವಿಷಯಗಳು ನಡೆಯುತ್ತೆ. ಪ್ರಾಬ್ಲಮ್ ಆಗೋದು ಅಲ್ಲಿ ಒಪ್ಪಿಗೆ ಇಲ್ಲದೆ ಇದ್ದಾಗ, ದೌರ್ಜನ್ಯ ಇದ್ದಾಗ, ಫೋರ್ಸ್ ಇದ್ದಾಗ ಪ್ರಾಬ್ಲಮ್ ಆಗ್ತಿರೋದು. ಸೊ ದ ಹೋಲ್ ಇಶ್ಯೂ ಇಸ್ ನಥಿಂಗ್ ಅಬೌಟ್ ದಿಸ್. ಇಟ್ ಇಸ್ ಅಬೌಟ್ ಇಂಡಿವಿಜುವಲ್ಸ್ ಹೂ ಡೋಂಟ್ ಕನ್ಸೆಂಟ್ ಆರ್ ಕನ್ಸೆಂಟ್ ವಾಟ್ ಎವರ್. ಇದು ಸಿನಿಮಾಗೆ ಸಂಬಂಧಪಟ್ಟಿದ ವಿಷಯ. ನಾನು ಹೇಳ್ತೀನಲ್ಲ, ಒಬ್ಬ ಡೈರೆಕ್ಟರ್ ಆಗಲಿ, ಒಬ್ಬ ಎನಿಥಿಂಗ್, ನೀವು ಸಿನಿಮಾಲ್ ಮೇಲೆ ಬರಬೇಕು ಅಂತ ಇದೊಂದು ಶಾರ್ಟ್ ಕಟ್ ಅಂತ ಯಾರ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸುಳ್ಳು ಯಾವುದೂ ಇಲ್ಲ. ಸಿನಿಮಾ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ನೀವು ಮೇಲ್ ಬರಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಶಾರ್ಟ್ ಕಟ್, ನಿಮ್ಮ ಪ್ರತಿಭೆ. ಶಾರ್ಪನಿಂಗ್ ಯುವರ್ ಸ್ಕಿಲ್ಸ್, ದಟ್ ಇಸ್ ದ ಶಾರ್ಟೆಸ್ಟ್ ಕಟ್ ಟು ಎನಿ ಸಕ್ಸಸ್. ಹೌ ಕ್ಯಾನ್ ಇಟ್ ಬಿ ಕಾಸ್ಟಿಂಗ್ ಕೌಚ್ ಆರ್ ಎನಿ ಕೌಚ್ ಫಾರ್ ದಟ್ ಮ್ಯಾಟರ್? ಇಟ್ ಇಸ್ ದ ಸಿಲಿಯಸ್ಟ್ ರೀಸನ್ ಐ ಹವ್ ಹರ್ಡ್. ಅದನ್ನ ನೆಪವಾಗಿ ಇಟ್ಕೊಂಡು ಕೆಲವರು ಪ್ರಯತ್ನಗಳು ಮಾಡಿದ್ರೆ, ಅಂಡ್ ದಯವಿಟ್ಟು ನನ್ನ ಅಸೋಸಿಯೇಟ್ಸ್ ಅಸ್ಟೆಂಟ್ಸ್ ಹೇಳಿ, ಸರ್ ನಾವು ಸಿನಿಮಾದಲ್ಲಿ ಇದೀವಿ ಅಂದ್ಬಿಟ್ಟು ನನಗೆ ಮದುವೆ ಆಗ್ತಿಲ್ಲ ಸರ್ ಅಂತ ಹೇಳ್ತಾರೆ. ಇಟ್ಸ್ ಅ ಶೇಮ್. ಆ ಥರ ವ್ಯೂ ಪಾಯಿಂಟ್ ತಪ್ಪು.
ಸಿನಿಮಾದಲ್ಲಿ ಅದ್ಭುತವಾದ ಪ್ರತಿಭಾವಂತಿದ್ದಾರೆ, ಸಜ್ಜನರಿದ್ದಾರೆ. ಇಟ್ಸ್ ಅ ಗ್ರೇಟ್ ಫೀಲ್ಡ್, ಇಟ್ಸ್ ಅ ಕ್ರಿಯೇಟಿವ್ ಫೀಲ್ಡ್. ಡು ನಾಟ್, ನಾನು ಹೇಳ್ತಿಲ್ಲ ಇದೊಂದು ತಪ್ಪಾದ ಹಾಲು ಸಿನಿಮಾಗೆ ಬರಬಾರ್ದು, ಯಾವುದೇ ಕ್ಷೇತ್ರಕ್ಕೆ ಬರಬಾರ್ದು. ಇಟ್ ಇಸ್ ಓನ್ಲಿ ಇಂಡಿವಿಜುವಲ್ಸ್ ಹೂ ಡೂ ಮಿಸ್ಚಿಫ್, ಇಟ್ ಇಸ್ ನಾಟ್ ದ ಇಂಡಸ್ಟ್ರಿ. ಎಲ್ರಿಗೂ ನಿಮ್ಮ ಚಾಯ್ಸ್ ಇದೆ. ನಿಮ್ಮನ್ನು ಶಾರ್ಟ್ ಫಿಲ್ಮ್ ಕರೀತಾರೆ ಅಂದರೆ ಆ ಚಾಯ್ಸ್ ನಿಮ್ಮದು. ನೀವು ಏನೇನು ಕಂಡೀಷನ್ ಒಪ್ಕೊಳ್ತೀರೋ ಆ ಚಾಯ್ಸ್ ನಿಮ್ಮದು. ದಯವಿಟ್ಟು ಅದನ್ನು ಇನ್ನೊಬ್ಬರ ಮೇಲೆ, ಆ ಇಂಡಸ್ಟ್ರಿ ಮೇಲೆ ಹಾಕಬೇಡಿ. ಯು ಬಿ ಕ್ಲಿಯರ್, ಝೀರೋ ಟಾಲರೆನ್ಸ್ ಝೋನ್. ನಾನು ಮೇಲೆ ಬರ್ತೀನಿ, ನಾನು ಯಶಸ್ಸನ್ನು ಕಂತೀನಿ, ಆದರೆ ನಾನು ಇದನ್ನು ಮಾಡಲ್ಲ, ಇದನ್ನು ಮಾಡಲ್ಲ, ಇದನ್ನು ಮಾಡಲ್ಲ, ಇದನ್ನು ಮಾಡಲ್ಲ ಅಂತ ನೀವು ಶಾರ್ಪ್ ಆಗಿರಬೇಕು. It's a choice that you make, every individual makes. So it is not about the industry. I'm sorry if I sounded too intense, but that's what I feel. ಯಾಕಂದ್ರೆ ಒಂದು ಇಡೀ ಕ್ಷೇತ್ರವನ್ನ, ಸಿನಿಮಾ ಸಚ್ ಅ ಗ್ರೇಟ್ ಲ್ಯಾಂಡ್, ಇಟ್ಸ್ ಸೋ ಕ್ರಿಯೇಟಿವ್. ಅದರ ಬಗ್ಗೆ ಈ ಥರ ಒಂಥರ ಸೂಪರ್ಫಿಷಿಯಲ್ ಆಗಿ ಚಲ್ಚಲ ಮಾತಾಡಿದ್ರೆ ಇರಿಟೇಟ್ ಆಗುತ್ತೆ ನಮ್ಮಂಥವ್ರಿಗೆ, ಬಿಕಾಸ್ ವಿ ಲವ್ ಇಟ್ ಸೋ ಮಚ್. ರೈಟ್, ಸಾರಿ, ಲೆಟ್ಸ್ ಗೋ ಹೆಡ್. 12ನೇ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 12,50,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯನ್ನು ಗುರುತಿಸಲು ಎಳೆದ ರೇಖೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಲೈನ್ ಡ್ರಾನ್ ಇನ್ 1947 between India and Pakistan to demarcate the boundaries? Here are options: A, Durand Line; B, Radcliffe Line; C, Madison Line; D, McMahon Line. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯನ್ನು ಗುರುತಿಸಲು ಎಳೆದ ರೇಖೆಯ ಹೆಸರೇನು? ಎ, ಡುರಾಂಡ್ ರೇಖೆ; ಬಿ, ರಾಡ್ ಕ್ಲಿಫ್ ರೇಖೆ; ಸಿ, ಮೆಡಿಸಿನ್ ರೇಖೆ; ಡಿ, ಮಕ್ಮಹೋನ್ ರೇಖೆ. (1947) What is the name of the line drawn in 1947 between India and Pakistan to demarcate the boundaries? ಸರ್, ಆಪ್ಷನ್ ಎ ಮತ್ತು ಡಿ ಅಲ್ಲಿ ಕನ್ಫ್ಯೂಷನ್ ಇದೆ. ಆಪ್ಷನ್ ಎ, ಡ್ಯೂರಾಂಡ್ ಲೈನ್; ಆಪ್ಷನ್ ಬಿ, ರಾಡ್ಕ್ಲಿಫ್ ಲೈನ್; ಆಪ್ಷನ್ ಸಿ, ಮೆಡಿಸನ್ ಲೈನ್; ಆಪ್ಷನ್ ಡಿ, ಮ್ಯಾಕ್ಮಹೋನ್ ರೇಖೆ. $12,50,000 ಪ್ರಶ್ನೆ. ಒಂದು ಲೈಫ್ ಲೈನ್ ಇದೆ. ಪ್ಲೀಸ್ ಪ್ಲೇ ಕೇರ್ಫುಲ್. ನಮ್ಮ ಪೇರೆಂಟ್ಸ್ಗೆ ಆಪ್ಷನ್ ಇರಲ್ವಾ? ರೆಡ್. ನೀವು ಹಿಂತಿರುಗಿ ನೋಡೋಂಗಿಲ್ಲ. ಅಲ್ಲ, ಅವ್ರಿಗಿರೋದು 3 ಲೈಫ್ ಲೈನ್ಸ್ ಮುಗಿದ ಮೇಲೆ ಅವ್ರು ನಿಮಗೆ ವಾರ್ನಿಂಗ್ ಕೊಡ್ತಾರೆ. ಅದು ಆಕ್ಟಿವೇಟ್ ಆಗೋದೇ 3 ಲೈಫ್ ಲೈನ್ಸ್ ಯೂಸ್ ಆದ್ಮೇಲೆ. ಇನ್ನೊಂದು ಲೈಫ್ ಲೈನ್ ಇದೆ ನಿಮಗೆ. ಟೇಕ್ 2 ಉಳಿದಿದೆ, ಆದರೆ ಅದನ್ನು ತಗೊಂಡ್ರೆ ಆಟದಿಂದ ಕ್ವಿಟ್ ಮಾಡೋ ಹಾಗಿಲ್ಲ. ಪ್ರಶ್ನೆಯಲ್ಲೇ ಹೇಳಿದ್ದಾರೆ, ಈ ರೇಖೆಯನ್ನ ಎಳೆದಿದ್ದು ಗಡಿಯನ್ನ ಗುರುತಿಸಕ್ಕೆ ಅಂತ. 1947 ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯನ್ನು ಗುರುತಿಸಲು ಎಳೆದ ರೇಖೆ ಇದು. ಅದರ ಹೆಸರೇನು? ಸ್ಟ್ರಾಂಗ್ ಆಗಿ ಡ್ಯೂರನ್ ಬಾರ್ಡರ್, ಡ್ಯೂರನ್ ಲೈನ್ ಅನ್ನಿಸ್ತಾ ಇದೆ. ಕೇಳಿದ್ದೀನಿ, ಸದ್ಯಕ್ಕೆ ಜ್ಞಾಪಕಕ್ಕೆ ಬರ್ತಿಲ್ಲ. ಹೈಸ್ಕೂಲಲ್ಲಿ ಡೆಫಿನೆಟ್ ಆಗಿ ಓದಿದ್ದೀರಾ, ಒಂದ್ಸಲ ಯೋಚನೆ ಮಾಡಿ ನೋಡಿ. ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಹೈಸ್ಕೂಲ್ ಹಿಸ್ಟ್ರಿ. ಎ, ಬಿ, ರಾಡ್ಕ್ಲಿಫ್
ಲೈನ್ ಯಾಕೆ ಹೇಳಿದ್ರು ಆ ಕತೆ ಏನಾರು ಗೊತ್ತಾ ನಿಮಗೆ? 1947 ನಮ್ಗೆ ಫ್ರೀಡಮ್ ಸಿಕ್ತು. ಇಂಡಿಯಾ ಪಾಕಿಸ್ತಾನಕ್ಕೆ ಜೊತೆಗೆ ಫ್ರೀಡಮ್ ಸಿಕ್ಕತ್ತೆ. ಸೊ ಅವರು ಫ್ರೀಡಮ್ ಕೊಟ್ಟು ನೀವು ಅಥವಾ ಇಂಡಿಯನ್ ಯೂನಿಯನ್ನ ಜಾಯ್ನ್ ಆಗ್ಬೋದು ಅಥವಾ ಪಾಕಿಸ್ತಾನ ಜಾಯ್ನ್ ಆಗ್ಬೋದು ಅಂತ ಕಂಡೀಷನ್ ಕೂಡ ಕೊಡ್ತಾರೆ. ಸೊ ಬೌಂಡ್ರಿ ಡಿಮಾರ್ಕೇಷನ್ ಬೇಕಾಗಿ ಬರುತ್ತೆ ಅಂತ ಆ ಲೈನ್ನ ಡ್ರಾ ಮಾಡ್ತಾರೆ. ಅಂದರೆ ಪಾಕಿಸ್ತಾನ ಎಲ್ಲಿವರೆಗೂ ಇದೆ, ಭಾರತ ಎಲ್ಲಿವರೆಗೂ ಇದೆ ಅಂತ ಸೆಪರೇಟ್ ಮಾಡೋದಕ್ಕೆ. ಥಿಂಕ್ ಇಟ್ ಇಸ್ ದ ಡ್ಯೂರನ್ ಬಾರ್ಡರ್ ದಟ್ ಕಮ್ಸ್ ನಿಯರ್ ಲಾಹೋರ್. ನಾಟ್ ಶ್ಯೂರ್. ಏನು ಮಾಡಕ್ಕೆ ಇಷ್ಟಪಡ್ತೀರಿ? ಒಂದು ಲೈಫ್ ಲೈನ್ ಇದೆ, ಕ್ವಿಟ್ ಮಾಡಿದ್ರೆ 6,40,000 ರೂಪಾಯಿ ನಿಮ್ದಾಗುತ್ತೆ. ಲೈಫ್ ಲೈನ್ ತಗೊಂಡು ಉತ್ತರ ಸರಿಯಾದರೆ 12.5 ಲಕ್ಷ ನಿಮ್ಮದು, ತಪ್ಪಾದರೆ 3,20,000 ರೂಪಾಯಿ ನಿಮ್ಮದು. ಇನ್ನು 4 ಪ್ರಶ್ನೆಗಳಿವೆ 1 ಕೋಟಿ ತಲುಪಕ್ಕೆ. ನಾನು ಡಬಲ್ ಡಿಪ್ ತಗೊಂಡು 2 ತಪ್ಪಾದರೆ ಐ ವಿಲ್ ಗೆಟ್ 320. Yes. 1,20,000. Correct, you're right. ಓಕೆ. ನನಗೆ ಲಾಸ್ಟ್ ಕ್ವೆಶ್ಚನಲ್ಲೂ ಸ್ಟ್ರಾಂಗ್ ಆಗಿ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಎರಡರಲ್ಲಿ ಒಂದು ಸರಿ ಅನ್ನಿಸ್ತಿತ್ತು. ಬಟ್ ಒಂದು ಫೋನು ಫ್ರೆಂಡ್ ಅದಕ್ಕೆ ಅಂತ ತೊಗೊಂಡೆ. ಆವಾಗಲೂ ಡಬಲ್ ಡಿಪ್ ಇದೆ. So I am strongly having a feeling that it's either Durand or McMahon line. Okay. ಏನು ಮಾಡ್ತೀರಾ? ದೂರ ಬಂದಿದ್ದೀನಿ. I think I would like to take that chance instead of being a quitter. You want to take a lifeline? Double dip. Okay, activate. Take 2, please. Okay, take 2 activate ಆಗಿದೆ. ನೀವು 2 ಸಲ ಉತ್ತರಗಳನ್ನು ಕೊಡಬಹುದು. ಇದೇ ಪ್ರಶ್ನೆಗೆ ನಿಮ್ಮ ಮೊದಲನೇ ಉತ್ತರ ಯಾವುದು? Durand line. Lock A. Durand Rekha, please. ಅದು ತಪ್ಪಾದ ಉತ್ತರ. ಮೂರು ಆಪ್ಷನ್ಸ್ ಇವೆ: ರಾಡ್ಕ್ಲಿಫ್, ಮೆಡಿಸನ್, ಮಕ್ಮಹೋನ್. ಒಂದು ಉತ್ತರ ಕೊಡಿ. ಗಂಭೀರವಾದ ಕ್ಷಣದಲ್ಲಿದ್ದೀರಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೂಮೆಂಟ್. ಗಿವ್ ಮಿ ದ ರೈಟ್ ಆನ್ಸರ್ ಪ್ಲೀಸ್. ಲೈಫ್ ಲೈನ್ಸ್ ಇಲ್ಲ, ಕ್ವಿಟ್ ಮಾಡೋಕ್ಕಾಗಲ್ಲ. ಒಂದು ಕೊನೆ ಉತ್ತರ ಕೊಡಲೇಬೇಕು ನೀವು. ಕೇಳಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೊ ಡ್ಯೂರಂಡ್ ಲೈನ್ ಅಲ್ಲ ಅಂದರೆ ಐ ಆಮ್ ಥಿಂಕಿಂಗ್ ದಟ್ ಲೈನ್ ವಾಸ್ ನೇಮ್ಡ್ ಆಫ್ಟರ್ ಯಾರು ಅದನ್ನು ಡ್ರಾ ಮಾಡಿದ್ರು ಅವ್ರ ಹೆಸರು ಮೇಲೆ ಮೋಸ್ಟ್ ಪ್ರಾಬಬ್ಲಿ ಲೈನ್ ಹೆಸರು ಇಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಆವಾಗ ಯಾರು ಆರ್ಮಿ ಜನರಲ್ ಇದ್ರು ಬ್ರಿಟಿಷರ್, ಮೇ ಬಿ ಅವ್ರ ಹೆಸರು ಇರಬಹುದಾ? ರಾಡ್ಕ್ಲಿಫ್, ಮೆಡಿಸನ್, ಮಕ್ಮಹೋನ್. ಸೊ ಮೆಡಿಸಿನ್ ಅದು ರೂಲ್ಡ್ ಔಟ್, ಆಪ್ಷನ್ನೇ ಇಲ್ಲ ನನಗೆ. ರಾಡ್ಕ್ಲಿಫ್ ಕೇಳಿರುವಂಥ ಹೆಸರು ಬ್ರಿಟಿಷ್ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಸೊ I'd like to go with D. McMahon line. D. McMahon line. ಕಡೆ ಉತ್ತರನ? ಲಾಕ್ ಮಾಡ್ಲಾ? ಲಾಕ್ D. McMahon Rekha, please.
ನಿಮ್ಮ ಸುಮ್ಮನೆ ಗಮನಿಸ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನು ಓಡಾಡ್ತಿತ್ತು? ಐ ಮೀನ್, ನಿಮ್ಮ ಕೈಯಲ್ಲಿ ಏನೋ ಡ್ರಾಯಿಂಗ್ ಮಾಡ್ತಾ ಇದ್ರಿ, ಪಾಕಿಸ್ತಾನ ಇಂಡಿಯಾ ಬೈಫರ್ಕೇಟ್ ಮಾಡ್ತಾ ಇದ್ರಿ, ಏನೋ ಯೋಚನೆ ಮಾಡ್ತಾ ಇದ್ರಿ. ವಾಟ್ ಯು ಥಿಂಕಿಂಗ್? ಐ ವಾಸ್ ಟ್ರೈಂಗ್ ಟು ರಿಮೆಂಬರ್ ಅವಾಗ ಯಾರ್ಯಾರಿದ್ರು ಬ್ರಿಟಿಷರ್ಸ್ ಅವ್ರ ಹೆಸರು. ರ್ಯಾಟ್ಕ್ಲಿಫ್ ಕೇಳಿ ಬಂದಿದೆ, ಬಟ್ ಅದು ನನಗೆ ಎಲ್ಲಿ ಯಾವ ಜಿಯೋಗ್ರಫಿಕಲ್ ಏರಿಯಾ ಅಲ್ಲಿ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಕೊನೆಗೆ ಮಕ್ಮೋಹನ್ ರೇಖಾ ಅಂತ ಹೇಳ್ಬಿಟ್ರಿ. ಮೆಡಿಸಿನ್ ರೇಖೆ US ಅಂಡ್ ಕೆನಡಾ ಮಧ್ಯೆ ಇದೆ, ಸೊ ಅದಲ್ಲ. ಡುರಾಂಡ್ ರೇಖೆ ಇಲ್ಲ ಅಂತ ಆಗ್ಲಿ ನಾವು ಹೇಳ್ಬಿಟ್ಟಿದ್ವಿ. ಉಳಿದಿರೋದು ರಾಟ್ಕ್ಲಿಫ್ ರೇಖೆ ಮತ್ತು ಮೆಕ್ಮೋಹನ್ ರೇಖೆ. ಡುರಾಂಡ್ ರೇಖೆ ಇರೋದು ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಮಧ್ಯೆ, ಹಾಗಾಗಿ ಅದು ಅಲ್ಲ. ಉಳಿದಿರೋದು ಎರಡೇ ಇದ್ದಿರೋದು, ಒಂದು ರಾಟ್ಕ್ಲಿಫ್ ರೇಖೆ, ಇನ್ನೊಂದು ನೀವು ಲಾಕ್ ಮಾಡಿರುವಂಥ ಮಕ್ಮೋಹನ್ ರೇಖೆ. ಉತ್ತರ ಸರಿಯಾದರೆ 12,50,000 ರೂಪಾಯಿ ನಿಮ್ಮದು. ಉತ್ತರ ತಪ್ಪಾದರೆ 3,20,000 ರೂಪಾಯಿಗೆ ಜಾರ್ತೀರಿ. ಆ್ಯಂಡ್ ದ ಟ್ರೂತ್ ಇಸ್ ಜಾರಿದಿರಿ. ಮಕ್ಮೋಹನ್ ಚೀನಾ ಮತ್ತು ಭಾರತದ ಮಧ್ಯೆ ಇರುವಂತಹ ಗಡಿ ತುಂಬಾ ರೇಖೆ. ಕನ್ಫ್ಯೂಷನ್ ಆಯ್ತು, ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸರಿಯಾದ ಉತ್ತರ ರಾಟ್ಕ್ಲಿಫ್ ಲೈನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಇದೆಲ್ಲ ಬ್ರಿಟಿಷ್ ಸರ್ವೇಯರ್ಸ್ ನಿಮ್ಮ ಮೇಲೆ ಇಟ್ಟಿರೋದು. ಡುರಾಂಡ್ ಆಗಲಿ, ರಾಟ್ಕ್ಲಿಫ್ ಆಗಲಿ, ಮೆಡಿಸನ್ ಆಗಲಿ, ಮಕ್ಮೋಹನ್ ಆಗಲಿ. ನಿಮ್ಮ ಆಡಿಷನ್ ಟೇಪ್ ನೋಡಿದೆ ನಾನು. ನೀವಲ್ಲಿ ಒಂದು ಕಡೆ ಹೇಳ್ತೀರಿ, ನಮ್ಮ ಹುಡುಗರು ಕೇಳಿದ್ದಾರೆ, ಒಂದು ವೇಳೆ 20 ಲಕ್ಷದ ಕ್ವಶನ್ ಆಗಿದ್ದು ನೀವು ಕ್ವಿಟ್ ಮಾಡ್ಬೋದು ಅಥವಾ ರಿಸ್ಕ್ ತೊಗೋಬೋದು ಅಂದರೆ ಏನು ಮಾಡ್ತೀರಾ ಅಂತ ಕೇಳಿದಾಗ ನಾನು ರಿಸ್ಕ್ ತೊಗೊಳ್ತೀನಿ, ರಿಸ್ಕ್ ತೊಗೊಳ್ಳದೆ ಲೈಫಲ್ಲಿ ಮುಂದುವರಿಯೋಕೆ ಆಗಲ್ಲ ಅಂತ ಹೇಳಿದ್ರಿ. ಈಗ ನಿಮ್ಮ ಯೋಚನೆ ಏನು ಸದ್ಯಕ್ಕೆ? ಸರ್, ಅದು ಬಂದು ನನ್ನ ಪ್ರೊಫೆಷನಲ್ಲೂ ಅಷ್ಟೇ. ನಾನು ಇವೆಂಟ್ಸ್ ಮಾಡಬೇಕಾದ್ರೆ, ನಾನು ಯಾವುದೇ ರೀತಿ ಕಾಂಪಿಟೇಷನ್ಸ್ನ ಹೋಲ್ಡ್ ಮಾಡಿದಾಗ, ನಾನು ಹೋಸ್ಟ್ ಮಾಡ್ತಿರ್ಬೇಕಾದ್ರೆ ಎಲ್ರೂ ಎನ್ಕರೇಜ್ ಮಾಡ್ತೀನಿ ನಾನು, ಆಡಿ ಟೇಕ್ ರಿಸ್ಕ್ಸ್, ಯಾವಾಗಲೇ ನೀವು ಗೆಲ್ಲಕ್ಕೆ ಆಗತ್ತೆ ಅಂತ. ಸೊ ಬೀಯಿಂಗ್ ಇನ್ ದಟ್ ಪೊಸಿಷನ್, ಐ ಡೋಂಟ್ ಥಿಂಕ್ ನಾನು ಕ್ವಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಮೈಂಡ್ ಸೆಟ್ಟಲ್ಲೂ ಬಂದಿಲ್ಲ. ಆಟನ ಎಂಜಾಯ್ ಮಾಡ್ಕೊಂಡು ಆಡೋಣ ಅಂತಲೇ ಬಂದಿದ್ದು. Right. Good luck in whatever you do. Thank you. Lovely playing with you. I appreciate the way you played. Thank you. Well Thank done. you so much. Well done. Congratulations. Well played. Thank you. Good luck. ನಿಮ್ಮ ಗೆಲುವನ್ನ ಮತ್ತಷ್ಟು ಮೆರುಗುಗೊಳಿಸಲು ಕಾಲ್ಗೇಟ್ ಅವರು ಈ ಮುಗುಳ್ನಗೆ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. Congratulations. Thank you. God bless. Good luck. Lovely playing with you. Thank you so much. ನೋಡಿದ್ರಲ್ಲ, ಫಲಿತಾ ಅವರು 3,20,000 ರೂಪಾಯಿಗಳನ್ನ ಗಳಿಸಿ ಆಟದಿಂದ ನಿರ್ಗಮಿಸಿದ್ದಾರೆ. ಹಾಟ್ ಸೀಟ್ ಖಾಲಿ ಇದೆ. ಈ 8 ಜನರಲ್ಲಿ ನಮ್ಮ ಮುಂದಿನ ಹಾಟ್ ಸೀಟ್ ಸ್ಪರ್ಧಿ ಯಾರು ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ಕನ್ನಡದ ಕುಲಕೋಟಿಗೆ, ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಸ್ವಾಗತ. ಮತ್ತೊಮ್ಮೆ ನಾಯಕರೇ, ನಾಯಕಿಯರೇ, ನಮ್ಮ ಮುಂದಿನ ಹಾಟ್ ಸೀಟ್ ಸ್ಪರ್ಧಿ ಯಾರು ಅನ್ನೋದನ್ನ ನಿರ್ಧಾರ ಮಾಡುವಂತ ಕ್ಷಣದಲ್ಲಿದ್ದೀವಿ. ಅದನ್ನ ಡಿಸೈಡ್ ಮಾಡೋದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ರೆಡಿ? ಹಿಯರ್ ವಿ ಗೋ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಕಡಿಮೆಯಿಂದ ಆರಂಭಿಸಿ ಈ ಜಲಸ್ಥಾನಗಳನ್ನು ಅವುಗಳು ಸಾಮಾನ್ಯವಾಗಿ ಒಳಗೊಂಡಿರುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿ. Starting with the least, arrange these water bodies in increasing order of the amount of water they normally contain. The options are A. Pacific Mahasagara, B. Ijukola, C. Ganga Nadi, D. Dal Sarovara. Time up. ಸರಿಯಾದ ಕ್ರಮ ಏನು ಅಂತ ನೋಡೋಣ.
ಸ್ಮಾಲೆಸ್ಟ್ ವಾಟರ್ ಬಾಡಿ ಇಸ್ ಬಿ, ಈಜುಕೊಳ. ನಂತರ ಡಿ, ಡಾಲ್ ಸರೋವರ. ಆಮೇಲೆ ಸಿ, ಗಂಗಾ ನದಿ. ಕೊನೆಗೆ ಎ, ಪೆಸಿಫಿಕ್ ಮಹಾಸಾಗರ. ಸರಿಯಾದ ಕ್ರಮವಾದ ಬಿ, ಡಿ, ಸಿ, ಎ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 3 ಜನ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ದಿನೇಶ್. ಲವ್ಲಿ ಸರ್. ಎಸ್, ವೆರಿ ವೆರಿ ಹ್ಯಾಪಿ ಟು ಮೀಟ್ ಯು. ಬಹಳ ಖುಷಿ ಆಯ್ತು. In fact, I'm meeting second time. ಯಾವ ಮೀಟ್ ಮಾಡಿದ್ವಿ ಫಸ್ಟ್? I was in the audience before. ಆಡಿಯನ್ಸ್ ಇಂದ ಹಾಟ್ ಸೀಟ್ ಬಂದಿದ್ದೀರಾ. ವಾಟ್ ಅ ಪ್ರಮೋಷನ್. ಲೆಟ್ಸ್ ಪ್ಲೇ. ಕಂಫರ್ಟಬಲ್ ಸರ್? ಮೀಟ್ ನಮ್ಮ ಕ್ವಿಕ್ ಹೀಲ್ ಸ್ಪರ್ಧಿ ದಿನೇಶ್ ಅಸ್ರಾನಿ. 46 ವರ್ಷ ಇವರಿಗೆ. ಬೆಂಗಳೂರವರು. SP ರೋಡಲ್ಲಿ ತಮ್ಮದೇ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೆ. ಜೀವನದಲ್ಲಿ ಏನೇ ಬರಲಿ ಭಗವದ್ಗೀತೆ ಇರಲಿ ಅನ್ನೋದು ಇವರ ಸ್ಲೋಗನ್. ಯಾಕೆ ಹತ್ರ ನಿರ್ಧಾರ ತಗೊಂಡಿದ್ದೀರಿ? No, because it affects everyone's life. ರೈಟ್. ನಿಮ್ಮ ಜೊತೆ ಮಾತಾಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ. ನಿಮ್ಮ ಜೊತೆ ಯಾರು ಬಂದಿದ್ದಾರೆ? Yeah, my wife and my daughters. ನಮಸ್ಕಾರ. ವೆಲ್ಕಮ್ ಟು ದ ಶೋ ಮ್ಯಾಮ್. ಹಾಯ್. ಹಾಯ್. ಯುವರ್ ನೇಮ್ ಪ್ಲೀಸ್? ನನ್ನ ಹೆಸರು ಜೂಹಿ. ಓಕೆ. ಅಂಡ್ ಮ್ಯಾಮ್? ವರ್ಷ. ರೈಟ್. ವೆಲ್ಕಮ್ ಟು ದ ಶೋ ವರ್ಷ ಅವರೇ, ಜೂಹಿ ಅವರೇ. ಎಸ್ ದಿನೇಶ್ ಅವರೇ, ನಮ್ಮ ಹಾಟ್ ಸೀಟಲ್ಲಿ ಕೂರಕ್ಕೆ 3 ದಾರಿಗಳು. ಒಂದು ದ ನಾರ್ಮಲ್ ರೂಟ್, SMS ಮೂಲಕ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಲಕ್ಷಾಂತರ ಜನ ಅಪ್ಲೈ ಮಾಡಿದ್ರು. ಅದ್ರಲ್ಲಿ ಕೆಲವ್ರನ್ನ ನಾವು ಲಾಟ್ರಿ ಮೂಲಕ ಆಯ್ಕೆ ಮಾಡಿದ್ವಿ. ಅವ್ರಿಗೂ ಆಡಿಷನ್ ಮಾಡಿದ್ವಿ. ಅವರು ನೀವು ನೋಡುವಂಥ ಹಲವರು ಆ ರೂಟಲ್ಲಿ ಬಂದಿದ್ದಾರೆ. ಕೆಲವರು ನಮ್ಮ ಸೆಲೆಬ್ರಿಟಿ ರೂಟಲ್ಲಿ ಆಗಲೇ ಜನಪ್ರಿಯ ಗಳಿಸಿರೋರು ಮನರಂಜನೆಗೋಸ್ಕರ ಆಗಾಗ ನಮ್ಮ ಶೋಗೆ ಬರ್ತಾ ಇರ್ತಾರೆ. ಅಪರೂಪಕ್ಕೊಮ್ಮೆ ಬರ್ತಾರೆ ಅವರು. 3ನೇದು ನಮ್ಮ ಸ್ಪಾನ್ಸರರ್ಸ್. ಅವರು ನಡೆಸುವಂಥ ಕಾಂಟೆಸ್ಟ್ ಮೂಲಕ ಕೆಲವರು ಈ ಹಾಟ್ ಸೀಟಲ್ಲಿ ಕೂತಿದ್ದಾರೆ. ನೀವು ಹೇಗೆ ಬಂದ್ರಿ? ನಾನು ಕ್ವಿಕ್ ಹೀಲ್ ಮೂಲಕ ಬಂದಿದ್ದೀನಿ. ಏನು ಕಾಂಟೆಸ್ಟ್ ಅದು? It was not a contest actually. A quick heal, because we sell their products. Computer angreli we sell antivirus. Quick heal is one of them. They gave me this opportunity to come and play. First they sent me as audience. Few days back in that episode we had come as audience. Then they asked me whether you want to play and participate as fastest fingers first. I took the opportunity. I told them I would like to do it. ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ದಾರೆ. I thank Quick Heal for putting this. Yeah, you want to thank Quick Heal. Yes. ನಮ್ಮ ಅಸ್ರಾನಿ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಒಂದು ಸಿನಿಮಾ ಇದೆ, ನೋಡ್ಕೊಂಬೋಣ. ನನ್ನ ಹೆಸರು ದಿನೇಶ್ ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಡಿಪ್ಲೊಮಾ ಮುಗಿಸಿದ ಮೇಲೆ ನಾನು ಒಂದು ಅಂಗಡಿ ಓಪನ್ ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಅಂಗಡಿ. ಅಲ್ಲಿ ನಾವು ಈಗ ಕಂಪ್ಯೂಟರ್ ಮತ್ತು ಪೆರಿಫೆರಲ್ಸ್ ಎಲ್ಲ ಮಾತಾಡ್ತೀವಿ. ನನ್ನ ಡೈಲಿ ರೊಟೀನ್ ಏನಂದರೆ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಆಮೇಲೆ 1 hour ಟೆನ್ನಿಸ್ ಆಡ್ತೀನಿ. Dinesh has been a very good boy. He has never troubled me. ಏನು ಹೇಳಿದ್ರೆ ಅವರೇ ಮಾಡಿಬಿಡ್ತಾರೆ. ನಾನು ಹೇಳಿದಿಲ್ಲ ಅಂತಲೂ ಮಾಡಿಬಿಡ್ತಾರೆ. ನನಗೆ ಕಿಚನ್ನಲ್ಲಿ ಬಂದು ಕೂತ್ಕೊಳ್ತಾರೆ. ನನಗೆ ಮನೆ ಕೆಲಸನಲ್ಲಿ ಹೆಲ್ಪ್ ಮಾಡ್ತಾರೆ. ನನ್ನ ಲೈಫಲ್ಲಿ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಅಂದರೆ ನನ್ನ ಮಗಳು ಹುಟ್ಟಿದ ದಿವಸ. ಆವಾಗಿಂದ ನನ್ನ ಲೈಫೇ ಚೇಂಜ್ ಆಗಿದೆ. ಹತ್ತು ವರ್ಷ ಕಷ್ಟಪಟ್ಟು ನಾನು ಇದೊಂದು ಫ್ಲ್ಯಾಟ್ ತೊಗೊಂಡಿದ್ದೀನಿ ನಮ್ಮ ಫ್ಯಾಮ್ಲಿಗೆ. ಕನ್ನಡದ ಕೋಟ್ಯಾಧಿಪತಿಗೆ ಬಂದ ಉದ್ದೇಶ ಏನಂದರೆ ವರ್ಲ್ಡ್ ಟೂರ್ ಹೋಗ್ಬೇಕು ಫ್ಯಾಮಿಲಿ ಜೊತೆಗೆ, ಮತ್ತು ಒಂದು ಫಾರ್ಮ್ ಹೌಸ್ ಮಾಡಬೇಕು. ಮತ್ತೊಮ್ಮೆ ನಮ್ಮ ಆಟಕ್ಕೆ ಸ್ವಾಗತ. ಅಸ್ರಾನಿ ಅವರೇ, ಆಟದ ರೂಲ್ಸ್ ನಿಮ್ಗೆ ಗೊತ್ತೇ ಇದೆ. 15 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನಿಮಗೆ 1000 ರೂಪಾಯಿ ಕೊಟ್ಟರೆ, 15ನೇ ಪ್ರಶ್ನೆ 1 ಕೋಟಿ ರೂಪಾಯಿಗಳನ್ನು ಕೊಡುತ್ತೆ. ಮೊದಲು 5 ಪ್ರಶ್ನೆಗಳಿಗೆ ಕಾಲಾವಕಾಶ 45 ಸೆಕೆಂಡ್ಗಳು. 6ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆವರೆಗೂ ನಿಮಗೆ 60 ಸೆಕೆಂಡ್ಸ್ ಟೈಮ್ ಇರುತ್ತೆ. ನಂತರ ಟೈಮ್ ಲಿಮಿಟ್ ಇಲ್ಲ. 2 ಜಗಲಿ ಕಟ್ಟೆಗಳು. ಒಂದು 5ನೇ ಪ್ರಶ್ನೆಗೆ 10,000 ರೂಪಾಯಿಗಳನ್ನು ಮಿನಿಮಮ್ ಗ್ಯಾರಂಟಿಯಾಗಿ ಕೊಡುತ್ತೆ. 2ನೇದು 10ನೇ ಪ್ರಶ್ನೆಗೆ 3,20,000 ರೂಪಾಯಿ ಜೊತೆ ನೀವು 2ನೇ ಜಗಲಿ ಕಟ್ಟೆಯಲ್ಲಿ ಕೂರ್ತೀರಿ. 3 ಲೈಫ್ ಲೈನ್ಸ್ ಇದೆ. ಮೊದಲನೇದು ಜನಗಳ ಮನ, ನಂತರ ಆಪ್ತ ಮಿತ್ರ, 3ನೇದು ಟೇಕ್ 2 ಅಥವಾ ಡಬಲ್ ಡಿಪ್. 3 ಲೈಫ್ ಲೈನ್ಸ್ ಆದಮೇಲೆ ನಿಮ್ಮ ಕುಟುಂಬದವರು ಆ ಫಾಗ್ ಕೋಡ್ ರೆಡ್ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ಬೋದು. ರೈಟ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್. ಸರ್ವಶಕ್ತಿಗಳು ನಿಮ್ಮ ಜೊತೆಗಿರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. 1,000 ರೂಪಾಯಿಗಳ ಮೊದಲನೇ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ.
ಚಿತ್ರಮಂದಿರಗಳಲ್ಲಿ ಅಕ್ರಮವಾಗಿ ಮಾರಾಟ ಮಾಡುವ ಟಿಕೆಟ್ಗಳನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ವಾಟ್ ಟರ್ಮ್ ಇಸ್ ರೆಫರ್ ಟು ಟಿಕೆಟ್ಸ್ ದಟ್ ಆರ್ ಸೋಲ್ಡ್ ಇಲ್ಲೀಗಲಿ ಅಟ್ ಸಿನಿಮಾಸ್? ನಿಮ್ಮಿರೋ ಆಪ್ಷನ್ಸ್: ಎ ಗೋಲ್ಡ್ ಟಿಕೆಟ್, ಬಿ ಬ್ಲಾಕ್ ಟಿಕೆಟ್, ಸಿ ಪಿಂಕ್ ಟಿಕೆಟ್, ಡಿ ರೆಡ್ ಟಿಕೆಟ್. Sir, please lock B, black ticket. Sure. Yes. Lock B, black ticket, please. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಫಿಲ್ಮ್ಸ್ ಎಲ್ಲ ನೋಡ್ತೀರಾ? ಮುಂಚೆ ನೋಡ್ತಾ ಇದ್ದೆ ಸರ್, ಈಗ ಟೈಮ್ ಸಿಗಲ್ಲ. ನಿಮ್ಮ ಹೆಸರು ಅಸ್ರಾನಿ ಅಂತ ಕೇಳಿದ್ರೆ ನಮಗೆ ನೆನಪಾಗೋದು ಒಂದು ಫಿಲ್ಮ್. ಆ ಕಾಲ ನೋಡ್ತಿದ್ದೆ. ಹೌದು. ಅಲ್ಲಿ ನಮ್ಮ ಅಸ್ರಾನಿ ಜೈಲರ್ ರೋಲ್ ಮಾಡಿದ್ರು, ಮರೆಯಕ್ಕಾಗಲ್ಲ ನಮಗೆ. ಹಮ್ ಅಂಗ್ರೇಜ್ ಕಿ ಜಮಾನಕ್ಕೆ ಶುರು ಮಾಡಿದ್ರು ಅಸ್ರಾನಿ. ವೆರಿ ನೈಸ್. ಇಮ್ಮೋರ್ಟಲ್ ಡೈಲಾಗ್. ಇಮ್ಮೋರ್ಟಲ್ ಫಿಲ್ಮ್, ಇಮ್ಮೋರ್ಟಲ್ ಪರ್ಫಾರ್ಮೆನ್ಸ್ ಬೈ ಅಸ್ರಾನಿ. ರೈಟ್. ಎರಡನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 2,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವ ಸ್ಥಳ ತನ್ನ ಹೆಸರನ್ನು ಒಂದು ವಿಧದ ಬಿರಿಯಾನಿಯ ಹೆಸರಿನೊಂದಿಗೆ ಹಂಚಿಕೊಂಡಿದೆ? Which of these places shares its name with a type of biryani? Your options: A Agumbe, B Ainuru, C Anantapura, D Ambur. Sir, please lock D Ambur. D Ambur. Lock D Ambur, please. ಸರಿಯಾದ ಉತ್ತರ ಆಂಬೂರ್ ಬಿರಿಯಾನಿ. ಬೆಂಗಳೂರು ಮತ್ತು ಚೆನ್ನೈ ಹೆದ್ದಾರಿಯಲ್ಲಿ ಸಿಗುವಂತ ಊರು ಆಂಬೂರು. ಆ ಊರಿನ ಬಿರಿಯಾನಿ ತುಂಬಾ ಫೇಮಸ್ಸು, ಆಂಬೂರ್ ಬಿರಿಯಾನಿ ಎಲ್ಲರೂ ಕೇಳಿದೀವಿ. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಕೇಳಕ್ ಮುಂಚೆ ಒಂದು ಸಣ್ಣ ವಿರಾಮ. ಈ ಬಿಸ್ನೆಸ್ಗೆ ಭಗವದ್ಗೀತೆ ಯಾವ ರೀತಿಯಲ್ಲಿ ಸ್ಫೂರ್ತಿಯಾಗಿದೆ? ಬಿಸ್ನೆಸ್ ಆ್ಯಕ್ಚುಲಿ ಈಗ ಆ ಥರ ಹೇಳೋಕ್ಕಾಗಲ್ಲ. ಬಿಕಾಸ್ ದೆರ್ ಇಸ್ ಅ ಪಾಯಿಂಟ್ ಇನ್ ಭಗವದ್ಗೀತಾ, ನಾವು ಟು ಪ್ರಮೋಟ್ ಸಮ್ ಪ್ರಾಡಕ್ಟ್, ಟು ಶೋ ಕಸ್ಟಮರ್ಸ್ ಸಮಥಿಂಗ್, ಕಮಿಟ್ ಸಮಥಿಂಗ್, ಅದು ಹೇಳ್ತೀವಿ. ಈ ಥರ ಇದೆ, ಚೆನ್ನಾಗಿದೆ, ತಗೊಳ್ಳಿ, ಇಲ್ಲಾಂದರೆ ಇಟ್ ವಿಲ್ ಹ್ಯಾವ್ ದಿಸ್ ಎಫೆಕ್ಟ್. ಆ ಥರ ಭಗವದ್ಗೀತೆಯಲ್ಲಿ ಪಾಯಿಂಟ್ ಇದೆ. ಯು ಕ್ಯಾನ್ ಟಾಕ್ ಲಿಟಲ್ ಲೈಸ್. ಸಜ್ಜನರೇ, ಸುಶೀಲರೇ, ನಾಯಕಿಯರೇ, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡದ ಕೋಟ್ಯಾಧಿಪತಿ. ನನ್ನ ಜೊತೆ ಇದ್ದಾರೆ ಮಿಸ್ಟರ್ ದಿನೇಶ್ ಅಸ್ರಾನಿ. ಈಸ್ ಗಾಟ್ ಅ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್. SP ರೋಡ್ ಅಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಪೆರಿಫರಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈ SP ರೋಡ್ ಬಿಸ್ನೆಸ್, ಈಗ ನಾವು ಹೋಲ್ಸೇಲ್ ತರಕಾರಿ ಬೇಕು ಅಂದ್ರೆ ಸಿಟಿ ಮಾರ್ಕೆಟ್ ಹೋಗ್ತೀವಿ. ಆ ಥರ ಹೋಲ್ಸೇಲ್ ಕಂಪ್ಯೂಟರ್, ಎಲೆಕ್ಟ್ರಿಕಲ್ ಗೂಡ್ಸ್, ಎಲೆಕ್ಟ್ರಾನಿಕ್ ಗೂಡ್ಸ್ಗೆ SP ರೋಡ್. ಹೌದು. ಹೌಸ್ ದ ಬಿಸ್ನೆಸ್ ದೇರ್? ವಾಟ್ಸ್ ಅ ಲೈಫ್ ಲೈಕ್? ಬಿಸ್ನೆಸ್ ಇಸ್ ವೆರಿ ಕಾಂಪಿಟೇಟಿವ್. ತುಂಬ ಅಂಗಡಿ ಜಾಸ್ತಿ ಇದೆ ಅಲ್ಲಿ. ಅದೇ ಕಾಂಪಿಟೇಷನ್ ರೇಟಲ್ಲಿ ಕೊಡಬೇಕು. ಈಗ ಈ GST ಎಲ್ಲ ಬಂದಮೇಲೆ ನಿಮ್ಮ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? GST ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಟ್ಯಾಕ್ಸ್ ಇಸ್ ಟು ಹೈ. ಸ್ವಲ್ಪ ತಿಂಗಳ ಮುಂಚೆ ಲೆಸ್ ಮಾಡಿದ್ದಾರೆ, 28ಇಂದ 18 ಮಾಡಿದ್ದಾರೆ. ಆದರೂ 18 ಸ್ವಲ್ಪ ಜಾಸ್ತಿನೇ ಕಾಣುತ್ತೆ. ಐ ಥಿಂಕ್ ದೇ ವಿಲ್ ರೆಕ್ಟಿಫೈ ಸ್ಟಿಲ್. ನೀವು ಭಗವದ್ಗೀತೆ ಮೂಲಕ ಜೀವನ ನಡೆಸೋರು, ಬಿಸ್ನೆಸ್ ಸೂತ್ರಗಳಿರ್ಬೇಕಲ್ಲ ಭಗವದ್ಗೀತೆಯಲ್ಲಿ. ಭಗವದ್ಗೀತಾ ಬಿಸ್ನೆಸ್ ಸೂತ್ರ ಅಂತ ಈಗ ಎಷ್ಟೊಂದು ಕಡೆ ಭಗವದ್ಗೀತೆಯನ್ನು ಆಧಾರವಾಗಿ ಇಟ್ಕೊಂಡು ಬಿಸ್ನೆಸ್ ಎಥಿಕ್ಸ್ ಫಾಲೋ ಮಾಡ್ತಾರೆ, ನೀವು ಕೇಳಿರ್ತೀರಿ. ಆ ಥರ ನಿಮ್ಮ ಬಿಸ್ನೆಸ್ಗೆ ಭಗವದ್ಗೀತೆ ಯಾವ ರೀತಿಯಲ್ಲಿ ಸ್ಫೂರ್ತಿಯಾಗಿದೆ? ಬಿಸ್ನೆಸ್ ಆ್ಯಕ್ಚುಲಿ ಈಗ ಆ ಥರ ಹೇಳೋಕ್ಕಾಗಲ್ಲ. ಬಿಕಾಸ್ ದೆರ್ ಇಸ್ ಅ ಪಾಯಿಂಟ್ ಇನ್ ಭಗವದ್ಗೀತಾ, ನಾವು ಟು ಪ್ರಮೋಟ್ ಸಮ್ ಪ್ರಾಡಕ್ಟ್, ಟು ಶೋ ಕಸ್ಟಮರ್ಸ್ ಸಮಥಿಂಗ್, ಕಮಿಟ್ ಸಮಥಿಂಗ್, ಅದು ಹೇಳ್ತೀವಿ. ಈ ಥರ ಇದೆ, ಚೆನ್ನಾಗಿದೆ, ತಗೊಳ್ಳಿ, ಇಲ್ಲಾಂದರೆ ಇಟ್ ವಿಲ್ ಹ್ಯಾವ್ ದಿಸ್ ಎಫೆಕ್ಟ್. ಆ ಥರ ಭಗವದ್ಗೀತೆಯಲ್ಲಿ ಪಾಯಿಂಟ್ ಇದೆ. ಯು ಕ್ಯಾನ್ ಟಾಕ್ ಲಿಟಲ್ ಲೈಸ್. ಸ್ವಲ್ಪ ಲೈಸ್ ಹೇಳ್ಬೋದು. ಲೈಸ್ ಹೇಳ್ಬೋದಾ? ಹಾಂ, ಅಂದರೆ ಇಟ್ ಶುಡ್ ನಾಟ್ ಬಿ, ಯಾರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಪ್ರಮೋಷನ್ಗೆ, ಸೇಲ್ಸ್ಗೆ ಆ ಥರ ಹೇಳ್ಬೋದು ಅಂತ ಭಗವದ್ಗೀತೆಯಲ್ಲಿ ಹೇಳಿದಾರ. ಆ ಥರ ಪಾಯಿಂಟ್ ಇದೆ. ಹೌದಾ? ಇನ್ ದ ಎಕ್ಸ್ಪ್ಲನೇಷನ್ ಇಟ್ ಇಸ್ ರಿಟನ್. ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಕ್ರೈಮ್ ಇನ್ ದಟ್. ಪಾಪ ಅಂತ ಹೇಳಲ್ಲ. ಇನ್ನೊಬ್ರು ತೊಂದರೆ ಕೊಟ್ಟಿಲ್ಲ ಅಂದ್ರೆ ಸುಳ್ಳು ಹೇಳ್ಬೋದು ಅಂತ ಹೇಳಿದಾರ. ಸುಳ್ಳು ಹೇಳ್ಬೋದು ಅಂದ್ರೆ ಇಟ್ ಶುಡ್ ನಾಟ್ ಬಿ ಪ್ರಾಬ್ಲಮ್ ಫಾರ್ ಸಂಬಡಿ ಎಲ್ಸ್. ಇನ್ನೊಬ್ರು ತೊಂದರೆ ಆಗಬಾರ್ದು. ವಾವ್. ಓಕೆ, ಇದ್ರ ಬಗ್ಗೆ ನಮ್ಮ ದೇವ್ರನ್ನ ಆಮೇಲೆ ಕೇಳ್ತೀನಿ. ಮಾತು ಮುಂದುವರ್ಸೋಣ. ಮೂರನೇ ಪ್ರಶ್ನೆ ಇವರಿಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇತಿಹಾಸಕಾರರ ಪ್ರಕಾರ ಇಂಡಿಯಾ ತನ್ನ ಹೆಸರನ್ನು ಯಾವ ನದಿಯಿಂದ ಪಡೆದುಕೊಂಡಿದೆ? ಅಕಾರ್ಡಿಂಗ್ ಟು ಹಿಸ್ಟೋರಿಯನ್ಸ್, ಫ್ರಮ್ ವಿಚ್ ರಿವರ್ ಡಿಡ್ ಇಂಡಿಯಾ ಗೆಟ್ ಇಟ್ಸ್ ನೇಮ್? ನಿಮ್ಮಿರೋ ಆಪ್ಷನ್ಸ್: ಎ ಗಂಗಾ, ಬಿ ಯಮುನಾ, ಸಿ ಸಿಂಧು, ಡಿ ಕಾವೇರಿ.
ಸರ್ ಸಿ ಸಿಂಧು ಲಾಕ್ ಮಾಡಿ. ಫೈನಲ್ ಆನ್ಸರ್ ಲಾಕ್ ಸಿ ಸಿಂಧು ಪ್ಲೇಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಐರೋಪ್ಯರು ಸಿಂಧುನ ಇಂಡಸ್ ಅಂತ ಕರೀತಾ ಇದ್ರು, ಹಾಗಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಗೊತ್ತಾಯ್ತು. ಇಂಡಸ್ ಹಿಂದೂ ಆಗಿ ಇಂಡಿಯಾ ಆಗಿದೆ. ರೈಟ್. ನೀವು ಈ ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಟೈಮಲ್ಲಿ ತುಂಬಾ ಜನ ಸಿಂಧೀಸ್ ಬೆಂಗಳೂರು ಬಂದರು ಅಂತ ನಾವು ಕೇಳಿದೀವಿ. ನಾಟ್ ಓನ್ಲಿ ಬೆಂಗಳೂರು, ಆಲ್ ಓವರ್ ಇಂಡಿಯಾ. ಯಾ, ನಿಮ್ಮ ಫ್ಯಾಮಿಲೀಸ್ ಯಾರ ಇದ್ರ ಅದಲ್ಲಿ? ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೋಗ್ತಾರೆ ಪಾರ್ಟಿಷನ್ ಟೈಮಲ್ಲಿ. ಅವಾಗ ಇಲ್ಲಿ ಬಂದರು, ಬೆಂಗಳೂರು ಬಂದ್ರ? ಡೈರೆಕ್ಟ್ ಬೆಂಗಳೂರು ಬಂದಿಲ್ಲ, ಬಾಂಬೆ ಹೋಗಿದ್ರು ಫಸ್ಟ್. ಅಲ್ಲಿಂದ ಕರ್ನೂಲಿಂದ ಆಮೇಲೆ ಬೆಂಗಳೂರು. ಬಟ್ ಐ ವಾಸ್ ಬೋರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬೆಂಗಳೂರು. ಟೋಟಲ್ ಬೆಂಗಳೂರಿಯನ್, ಕನ್ನಡಿಗ. ಸೋ ನೈಸ್. 4ನೇ ಪ್ರಶ್ನೆ ನಿಮಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಸಾಂಪ್ರದಾಯಿಕವಾಗಿ ಇಲ್ಲಿನ ಯಾವ ಸಂಗೀತ ಉಪಕರಣವನ್ನು ಪ್ರಧಾನವಾಗಿ ಜೇಡಿ ಮಣ್ಣಿನಿಂದ ನಿರ್ಮಿಸಲಾಗುತ್ತದೆ? Which of these musical instruments is traditionally made mainly out of clay? Give your options: A. Ghatam, B. Kodalu, C. Tabla, D. Saxophone. ಡೌಟ್ ಇದೆ. 3 ಲೈಫ್ ಲೈನ್ಸ್ ಇದೆ. ಸರ್ ಐ ಥಿಂಕ್ ಇಟ್ ಇಸ್ ಎ, ಘಟಂ. ಕಡೆ ಉತ್ತರನ? ಐ ಆಮ್ ನಾಟ್ ವೆರಿ ಶ್ಯೂರ್. 3 ಲೈಫ್ ಲೈನ್ಸ್ ಇದೆ. ಇಫ್ ಯು ಆರ್ ನಾಟ್ ಶ್ಯೂರ್, ಓಕೆ, ಐ ವಿಲ್ ಟೇಕ್ ಆಡಿಯನ್ಸ್ ಪೋಲ್. ಕಾಲಭೈರವರೇ ಶಾಂತವಾಗಿ. ಆಡಿಯನ್ಸ್ ರೆಡಿ ಪ್ಲೇಸ್, ರೆಡಿ ಟು ವೋಟ್. ಇಲ್ಲಿದೆ ನಿಮ್ಮ ಪ್ರಶ್ನೆ: ಸಾಂಪ್ರದಾಯಿಕವಾಗಿ ಇಲ್ಲಿನ ಯಾವ ಸಂಗೀತ ಉಪಕರಣವನ್ನು ಪ್ರಧಾನವಾಗಿ ಜೇಡಿ ಮಣ್ಣಿನಿಂದ ನಿರ್ಮಿಸಲಾಗುತ್ತದೆ? ನಿಮಗೆ ಆಪ್ಷನ್ಸ್: ಎ ಘಟಂ, ಬಿ ಕೊಳಲು, ಸಿ ತಬಲಾ, ಡಿ ಸ್ಯಾಕ್ಸೋಫೋನ್. ವಾಟ್ ಪ್ಲೇಸ್? ನಿಮಗಿದ್ದ ಅದೇ ಡೌಟ್ ಇದ್ದಂತ 82% ಜನ ಹೇಳ್ತಾರೆ ಎ ಘಟಂ ಅಂತ. ಎಸ್ ಸರ್, ಪ್ಲೀಸ್ ಲಾಕ್ ಎ ಘಟಂ. 4% ಕೊಳಲು ಅಂದ್ರು, 6% ತಬಲಾ ಅಂದ್ರು, 8% ಸ್ಯಾಕ್ಸೋಫೋನ್ ಅಂದ್ರು. Shall I lock A? Yes sir. Lock A Ghtam please. Yes madam, ನೀವು what is your vote for? Ghtam. Yes sir. Yes, Ghtam is called lute in Kashmir. It's the same instrument, it's made out of clay. It's the right answer. Well done. Thank you. Kodalu is made of wood. Tabla basically wood and leather, charma, skin. Saxophone is a metallic instrument. ಹಾಗಾಗಿ ಕ್ಲೇ ಅಲ್ಲಿ ಮಾಡುವಂತ ಈ ಆಯ್ಕೆಗಳಲ್ಲಿ ಘಟಂ ಸರಿಯಾದ ಉತ್ತರ. ಆ ಉತ್ತರ ನಿಮಗೆ 5,000 ರೂಪಾಯಿಗಳನ್ನ ನೀಡ್ತು. 5ನೇ ಪ್ರಶ್ನೆ ನಿಮ್ಮನ್ನ ಮೊದಲನೇ ಜಗಲಿಕಟ್ಟೆ ಕರ್ಕೊಂಡು ಹೋಗುತ್ತೆ, 10,000 ರೂಪಾಯಿಗಳನ್ನ ನೀಡುತ್ತೆ. ಆ ಪ್ರಶ್ನೆ ಇದು: ಮಹಾಭಾರತದ ಪ್ರಕಾರ ಕುರುಕ್ಷೇತ್ರ ಯುದ್ಧದ ನಂತರ ಕೃಷ್ಣ ಮತ್ತು ಯಾದವ ಕುಲ ನಾಶವಾಗಲಿ ಎಂದು ಶಾಪ ನೀಡಿದವರು ಯಾರು? According to the Mahabharata, who curses Krishna and the Yadava clan to perish after the Kurukshetra war? Your options: A. Kunti, B. Gandhari, C. Satyavati, D. Hidimbe. ಮೂವತ್ತು ಸೆಕೆಂಡ್ಗಳಿದೆ, 2 ಲೈಫ್ ಲೈನ್ಸ್ ಇವೆ. Who cursed Krishna and the Yadavas to perish? Sir, I'll use lifeline. Lifeline? ಕಾಲಭೈರವರೇ ಸ್ವಲ್ಪ ಶಾಂತವಾಗಿ. ಯಾವ ಲೈಫ್ ಲೈನ್ ಬೇಕು? ಫೋನ್ ಆಫ್ ಫ್ರೆಂಡ್ or ಡಬಲ್ ಡಿಪ್? Phone a friend. ಫೋನ್ ಆಫ್ ಫ್ರೆಂಡ್. ಆಕ್ಟಿವೇಟ್ ಫೋನ್ ಆಫ್ ಫ್ರೆಂಡ್ ಪ್ಲೀಸ್. ರೈಟ್, ಫೋನ್ ಆಫ್ ಫ್ರೆಂಡ್ ಆಕ್ಟಿವೇಟ್ ಆಗಿದೆ. ದೇವರು, give me a list of Mr. Dinesh Asrani's friends please. Mr. Anil from Bengaluru, Bihari Asrani, Prasanna from Bengaluru. ಮಹಾಭಾರತದ ಬಗ್ಗೆ ಇವರಲ್ಲಿ ಯಾರು ಗೊತ್ತಿರಬಹುದು? ಯಾರಿಗೆ ಫೋನ್ ಮಾಡೋದು? I think Prasanna. ಪ್ರಸನ್ನ. ದೇವರು, get us Mr. Prasanna online please. ಏನ್ ಮಾಡ್ತಾರೆ ಮಿಸ್ಟರ್ ಪ್ರಸನ್ನ? He is working for finance ಕಂಪನಿ. Hello. ಹಲೋ. Prasanna? Hello Mr. Prasanna. Yes sir. Hi, I am Ramesh Arvind calling from Kannadada Kotyadipati. ನಮಸ್ಕಾರ ಸರ್. ನಮಸ್ಕಾರ ಪ್ರಸನ್ನ ಅವರೇ. ಹೇಗಿದ್ದೀರಾ? ಫೈನ್, ತಾವು?
ಚೆನ್ನಾಗಿದ್ದೀನಿ ಸರ್. ಬಹಳ ಖುಷಿ ಆಯ್ತು ಎಲ್ಲ ನೋಡಿದ್ದೀನಿ, ಬಹಳ ಇಷ್ಟ ಆಗುತ್ತೆ ನಿಮ್ಮ ಆಕ್ಟಿಂಗು. ಓಕೆ, ನಮ್ಮೂರ ಮಂದಾರ ಹೂವೆ ಅಂತೂ ಬಹಳ ಚೆನ್ನಾಗಿತ್ತು. ಓ ಥ್ಯಾಂಕ್ ಯು ಸೋ ಮಚ್. ಪ್ರಸನ್ನ ಅವರೇ, ಈಗ ನಿಮ್ಮ ಫ್ರೆಂಡ್ ದಿನೇಶ್ ಅಸ್ರಾಣಿ ಅವರು ನಮ್ಮ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಓಕೆ, ನಾವು ಹಿ ಹ್ಯಾಸ್ ಅ ಕ್ವೆಶ್ಚನ್ ಫಾರ್ ಯು. ಶೋರ್. ರೈಟ್, ರೆಡಿಯಾಗಿ ನಿಮ್ಮಿಬ್ಬರಿಗೆ 30 ಸೆಕೆಂಡ್ ಟೈಮ್ ಇದೆ. ಓಕೆ. ಓಕೆ, ಹಿಯರ್ ವಿ ಗೋ. ಓವರ್ ಟು ಯು ಸರ್. Sir, according to the Mahabharata, who curses Krishna and the Yadava clan to perish after the Kurukshetra war? The options are Kunti, Gandhari, Satyavati, Hidimbe. ಗಾಂಧಾರಿ. Okay. Are you sure, sir? Yes. Yeah. Thank you. Yeah. Okay, sir. ರೈಟ್, B. Gandhari lock ಮಾಡಿ. ಲಾಕ್ ಮಾಡ್ಲಾ? ಓಕೆ, ಲಾಕ್ ಬಿ ಗಾಂಧಾರಿ ಪ್ಲೇಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಗಾಂಧಾರಿ ಕೋಪ ಬರುತ್ತೆ. Actually, doubt ನೀನ್ is- ಮನಸ್ಸು ಮಾಡಿದ್ರೆ ಯುದ್ಧವನ್ನು ನಿಲ್ಲಿಸಬಹುದಾಯಿತು, ಯಾಕೆ ಮಾಡಲಿಲ್ಲ ಕೃಷ್ಣ ನೀನು ಅಂತ ಗಾಂಧಾರಿ ಶಾಪ ಕೊಡ್ತಾರೆ. ನೀನು ನಿನ್ನ ಯಾದವ ಕುಲ ಎಲ್ಲ ನಾಶ ಆಗಬೇಕು ಅಂತ ಶಾಪ ಕೊಡ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಗಾಂಧಾರಿ. ನಿಮ್ಗೆ ಏನೋ ಒಂದು ಸುಳ್ಳು ಇತ್ತು ಅನ್ಸುತ್ತೆ. ಯು ಗಾಟ್ ಕನ್ಫ್ಯೂಸ್. I was thinking, but I was confused. ಓಕೆ, ಒಂದು ಸಣ್ಣ ವಿರಾಮದ ನಂತರ ಆಟ ಮುಂದುವರಿಸೋಣ. ಪ್ಲೀಸ್ ಸ್ಟೇ ವಿತ್ ಅಸ್. ದಿನೇಶ್ ಅಸ್ರಾನಿ ಮತ್ತು ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಮರಳಿ ಸ್ವಾಗತ. ಇಲ್ಲಿದೆ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ. ಕನ್ನಡ ಚಿತ್ರರಂಗದ ಯಾವ ನಿರ್ದೇಶಕರನ್ನು ಚಿತ್ರ ಬ್ರಹ್ಮ ಎಂದು ಕರೆಯುತ್ತಾರೆ? ನಿಮ್ಮಿರೋ ಆಪ್ಷನ್ಸ್: ಎ SK ಭಗವಾನ್, ಬಿ ಸಿದ್ದಲಿಂಗಯ್ಯ, ಸಿ BR ಪಂತುಲು, ಡಿ ಪುಟ್ಟಣ್ಣ ಕನಗಲ್. ವಿಚ್ ಕನ್ನಡ ಫಿಲ್ಮ್ ಡೈರೆಕ್ಟರ್ is known as ಚಿತ್ರ ಬ್ರಹ್ಮ? ನಿಮ್ಮಿರೋ ಆಪ್ಷನ್ಸ್: ಎ SK ಭಗವಾನ್, ಬಿ ಸಿದ್ದಲಿಂಗಯ್ಯ, ಸಿ BR ಪಂತುಲು, ಡಿ ಪುಟ್ಟಣ್ಣ ಕನಗಲ್. ST ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ ಎ ಆರ್ ಬಿ ಆರ್ ಸಿ ಆರ್ ಡಿ ಟೈಪ್ ಮಾಡಿ 578227ಕ್ಕೆ ಕಳಿಸಿ. ಯು ಆರ್ ಎಂಟರಿಂಗ್ ದ ಸೆಕೆಂಡ್ ಝೋನ್. ಇಲ್ಲಿ 60 ಸೆಕೆಂಡ್ ಟೈಮ್ ಲಿಮಿಟ್ ಇರುತ್ತೆ. ಸೊ 6ನೇ ಪ್ರಶ್ನೆ 20,000 ರೂಪಾಯಿಗಳನ್ನ ನಮ್ಮ ದಿನೇಶ್ ಅವರಿಗೆ ನೀಡುತ್ತೆ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. 3 ಬೆಕ್ಕುಗಳಿಗೆ 3 ಇಲಿಗಳನ್ನು ಕೊಲ್ಲಲು 3 ನಿಮಿಷ ಬೇಕಾದರೆ 100 ಬೆಕ್ಕುಗಳಿಗೆ 100 ಇಲಿಗಳನ್ನು ಕೊಲ್ಲಲು ಎಷ್ಟು ನಿಮಿಷಗಳು ಬೇಕು? If 3 cats kill 3 rats in 3 minutes, how long will it take 100 cats to kill 100 rats? ನಿಮಗಿರೋ ಆಪ್ಷನ್ಸ್: ಎ 3 ನಿಮಿಷಗಳು, ಬಿ 100 ನಿಮಿಷಗಳು, ಸಿ 300 ನಿಮಿಷಗಳು, ಡಿ 1 ನಿಮಿಷ. Is it A 3 minutes, B 100 minutes, C 300 minutes, D 1 minute? Sir, B 100 minutes lock ಮಾಡಿ. B 100 minutes. Sure? ಇನ್ನು 30 seconds ಟೈಮ್ ಇದೆ. ಒಂದು ಲೈಫ್ ಲೈನ್ ಇದೆ. Shall I lock? Logic. 3 cats, 3 mice. 100 cats, 100. Are you sure? Yes, sir. ಕಡೆ ಉತ್ತರನ ಲಾಕ್ ಮಾಡ್ಲಾ? Yes, sir. ಲಾಕ್ ಬಿ 100 ನಿಮಿಷಗಳು ಪ್ಲೀಸ್. ನಿಮ್ಮ ಲಾಜಿಕ್ ಏನಿತ್ತು ಹೇಳಿ? 3 cats. 3 cats, 3 rats, 3 minutes. Okay. So 100 cats, 100 rats, 100 minutes. ನಿಮ್ಮ ಮಗಳು ತಲೆಯಲ್ಲಿ ಆಡಿಸ್ತಾ ಇದ್ದಾಳೆ ಇಲ್ಲ ಅಂತ. ಇಟ್ಸ್ ದಿ ರಾಂಗ್ ಆನ್ಸರ್. 3 minutes. 3 cats kill 3 rats in 3 minutes. So average, 1 cat takes 3 minutes to kill a rat.
So whether it's 100 or 1000 or whatever, the answer per cat time taken is only 3 minutes. Sorry to lose you on the hot seat. Yes, Juhi, what was you thinking? You are nodding your head. 3 minutes, sir. ಸ್ವಲ್ಪ ಟ್ರಿಕ್ಕಿ ಅದು. Tricky. ವರ್ಡ್ ಪ್ಲೇಲಿ ಕನ್ಫ್ಯೂಸ್ ಆಗ್ಬಿಟ್ರು ಅನ್ಸುತ್ತೆ. ಎನಿವೇ, ಗುಡ್ ಲಕ್. ನೈಸ್ ಪ್ಲೇಯಿಂಗ್ ವಿತ್ ಯು. ನೈಸ್ ಪ್ಲೇಯಿಂಗ್ ವಿತ್ ಯು. ವೆಲ್ ಪ್ಲೇಡ್ ಸರ್. ವೆಲ್ ಪ್ಲೇಡ್. ನಿಮ್ಮ ಗೆಲುವನ್ನ ಇನ್ನಷ್ಟು ಮೆರುಗುಗೊಳಿಸಲು ಕಾಲ್ಗೇಟ್ ಅವರು ಈ ಮುಗುಳ್ನಗೆಯ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ನೈಸ್ ಪ್ಲೇಯಿಂಗ್ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್. The catch killed not only the rat but also our contestants' dreams. ಈ ಬೆಕ್ಕುಗಳು ಇಲಿಗಳು ಎಲ್ಲ ಸೇರಿ ನಮ್ಮ ಸ್ಪರ್ಧಿಗಳ ಕನಸನ್ನೇ ಕೊಂದ್ಬಿಡ್ತು. ಭಾಳ ಚೆನ್ನಾಗಿ ಆಡ್ತಾ ಇದ್ರು ನಮ್ಮ ದಿನೇಶ್ ಅಸ್ರಾನಿ ಅವರು. ಮತ್ತೆ ಹಾಟ್ ಸೀಟ್ ಖಾಲಿ ಇದೆ. ಉಳಿದಿರುವ 7 ಜನರಲ್ಲಿ ನಮ್ಮ ಮುಂದಿನ ಹಾಟ್ ಸೀಟ್ ಸ್ಪರ್ಧಿ ಯಾರು ಅಂತ ನೋಡೋಣ. ಆರ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್ ರೆಡಿ? ಹಿಯರ್ ವಿ ಗೋ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಕಡಿಮೆಯಿಂದ ಆರಂಭಿಸಿ ಸಮಯದ ಈ ಘಟಕಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ಸ್ಟಾರ್ಟಿಂಗ್ ವಿತ್ ದ ಶಾರ್ಟೆಸ್ಟ್, ಅರೇಂಜ್ ದೀಸ್ ಟೈಮ್ ಪೀರಿಯಡ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ದಿ ಆಪ್ಷನ್ಸ್ ಆರ್: ಎ ಪಕ್ಷ, ಬಿ ದಿನ, ಸಿ ಮಾಸ, ಡಿ ವಾರ. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ದಿ ಶಾರ್ಟೆಸ್ಟ್ ಇಸ್ ಬಿ, ದಿನ 24 ಗಂಟೆಗಳು. ನಂತರ ಡಿ ವಾರ 7 ದಿನಗಳು. ಆಮೇಲೆ ಎ ಪಕ್ಷ 2 ವಾರಗಳು. ಕೊನೆಗೆ ಸಿ ಮಾಸ 2 ಪಕ್ಷಗಳು. ಸರಿಯಾದ ಕ್ರಮವಾದ ಬಿ ಡಿ ಎ ಸಿ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. ಒಬ್ರು ಶೋಭಾ ರಾಣಿ. Congratulations. Thank you so much. What happened? ಏನ್ ಕನ್ಫ್ಯೂಷನ್? ಪಕ್ಷ ಇಸ್ ಅ ಫೋರ್ಟ್ ನೈಟ್. 2 ವಾರಗಳನ್ನ ಒಂದು ಪಕ್ಷ ಅಂತ ಹೇಳ್ತೀವಿ, ಅಲ್ಲಿ ಕನ್ಫ್ಯೂಸ್ ಆದ್ರಿ ಅನ್ಸುತ್ತೆ. ಎನಿವೇ, ರೈಟ್. ಓಕೆ, ನೀವಿನ್ನೂ ಒಂದು 24 ಗಂಟೆಗಳು ಕಾಯಬೇಕು. ರೈಟ್. ನಾಳೆ ಶೋಭಾ ರಾಣಿ ಅವ್ರ ಜೊತೆ ಆಟ ಮುಂದುವರ್ಸೋಣ. ಅಟ್ ಶಾರ್ಪ್ 9 o'clock ಆನ್ ಸ್ಟಾರ್ ಸುವರ್ಣ. ದಿಸ್ ಇಸ್ ಕನ್ನಡದ ಕೋಟ್ಯಾಧಿಪತಿ. ಹೋದಕ್ಕೆ ಮುಂಚೆ ನಂದೊಂದು ಕೊನೆ ಮಾತು, ಎಲ್ಲ ಓದಿದ ನೆನಪು. ಲೈಫು ಸ್ಯಾಂಡ್ವಿಚ್ ಥರ ಅಂತೆ. ಹುಟ್ಟು ಸಾವು ಫಿಕ್ಸ್ಡ್, ಮಧ್ಯದಲ್ಲಿ ನಾವು ಏನು ತುಂಬ್ತೀವಿ ಅನ್ನೋದೇ ನಮ್ಮ ಜೀವನ. ಸೊ ಮೇಕ್ ಯುವರ್ ಲೈಫ್ ಅ ಹ್ಯೂಜ್ ಸ್ಯಾಂಡ್ವಿಚ್. Fill it with love, fill it with kindness, fill it with generosity, fill it with cheer, fill it with all the great things in life. ನಿಮ್ಮ ಸ್ಯಾಂಡ್ವಿಚ್ ಅದ್ಭುತವಾಗಿರಲಿ. ಜೀವನದ ಎಲ್ಲ ಸುಂದರವಾದ ವಿಷಯಗಳು, ಹಿತವಾದ ವಿಷಯಗಳು ನಿಮ್ಮ ಲೈಫ್ ಆಗಲಿ. ಮೇಕ್ ಯುವರ್ ಸ್ಯಾಂಡ್ವಿಚ್ ರಿಯಲ್ ಹ್ಯೂಜ್. ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ಶುಭರಾತ್ರಿ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ನಿಮ್ಮ ಹೆಸರು ಅಸ್ರಾನಿ ಅಂತ ಕೇಳಿದ್ರೆ ನಮಗೆ ನೆನಪಾಗೋದು ಒಂದು ಫಿಲ್ಮ್, ಅದನ್ನ ಮಸ್ರಾನಿ ಜೈಲರ್ ರೋಲ್ ಮಾಡಿದ್ರು ಮರೆಯಕ್ಕಾಗಲ್ಲ ನಮಗೆ. ಯಾವುದೇ ಕ್ಷೇತ್ರದಲ್ಲಿ ಮೇಲ್ ಬರಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಶಾರ್ಟ್ ಕಟ್, ನಿಮ್ಮ ಪ್ರತಿಭೆ. ಶಾರ್ಪನಿಂಗ್ ಯುವರ್ ಸ್ಕಿಲ್ಸ್, ದಟ್ ಇಸ್ ದ ಶಾರ್ಟೆಸ್ಟ್ ಕಟ್ ಟು ಎನಿ ಸಕ್ಸಸ್. ನೀವು ಉತ್ತರ ಕರ್ನಾಟಕದವರು, ನೀವೇ ಹೇಳ್ತಾ ಇದ್ದೀರಿ ನೀರಿನ ಸಮಸ್ಯೆ ಆದರೂ ನಿಮ್ಮನ್ನೇ ಕೇಳ್ತಾರೆ ಅಂತ. ಒಂದ್ ಕಡೆ ನೋಡಿ, ಈ ಕಡೆ ಪ್ರವಾಹಗಳು ಆಗ್ತಾ ಇದೆ, ನೀರಿಂದ ಇನ್ನೊಂಥರ ಸಮಸ್ಯೆ ಆಗ್ತಿದೆ. ಆ ಕಡೆ ನೀರಿನ ಕೊರತೆಯಿಂದ ಸಮಸ್ಯೆ ಆಗ್ತಿದೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ ಈಗ? ಅಲ್ಲೆಲ್ಲ ನಮ್ದು 2 ವಿಲೇಜಲ್ಲಿ ಬೋರ್ ಕೊರೆಸಿದ್ರು ಕೂಡ ನೀರು ಬರ್ತಾ ಇಲ್ಲ ರೀ ಸರ್. 15-20 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರಂತೆ ಕುಡಿಯೋ ನೀರಿನ ತರಕ್ಕೆ. ಹೌದಾ? ಹೌದು ಸರ್, ಹೋಗ್ತಾರೆ ಸರ್. ಹಾರಿಬಲ್ ರೀ. ನಗಿಸಲು ನೀನು
ನಗುವೆನು ನಾನು ನಗಿಸಲು ನೀನು, ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ.